ಹವ್ಯಾಸ ಬದಲಿಸಿ ನೋಡು, ಹಣೆ ಬರ ಬದಲಾದಿತ್ತು, ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು. ನಮ್ಮ ಪಕ್ಕದಾಗಿದ್ದವರೆಲ್ಲರೂ ಒಳ್ಳೆಯವರು ಅನ್ನೋ ಅವ್ರು ಒಳ್ಳೆಯರಾಗ್ತಾರೆ. ಕೆಟ್ಟವ್ರು ಆಗಿಬಿಡ್ತದೆ. ನಮ್ಮ ಹವ್ಯಾಸ ಮತ್ತು ನಮ್ಮ ದೃಷ್ಟಿ. ಹವ್ಯಾಸ ಬದಲಿಸಿ ನೋಡು, ಹಣೆ ಬರ ಬದಲಾದಿತ್ತು, ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು. ದೋಣಿ ಬದಲಿಸುವ ಅಗತ್ಯವಿಲ್ಲ, ನಮ್ಮ ದಿಕ್ಕನ್ನು ಬದಲಾವಣೆ ಮಾಡೋಣ. ಮುಂದಿನ ದಿನಮಾನಗಳಲ್ಲಿ ಅಚೀವ್ಮೆಂಟ್ ಮಾಡ್ತೀವಿ, ಸಾಧನೆ ಇರೋದೇ ನಮ್ಮ ಸಲುವಾಗಿ. ನಾವು ಯೋಜನಾಬದ್ಧವಾಗಿ ಅಧ್ಯಯನ ಮಾಡ್ತೀವಿ. ನಮಗೆ ಅಗಾಧವಾದ ನೆನಪಿನ ಶಕ್ತಿ ಇದೆ. ನಾವು ಹುಟ್ಟಿದ್ದೇ ಸಾಧನೆ ಮಾಡುವ ಸಲುವಾಗಿ. ನಾವು ಹುಟ್ಟಿದ್ದೇ ಈ ಪ್ರಪಂಚದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ. ಇವತ್ತು ಎಕನಾಮಿಕ್ಸ್ದಲ್ಲಿ ಮತ್ತೊಂದು ವಿಶೇಷವಾಗಿರುವಂಥ ಚಾಪ್ಟರ್ ಯಾವುದಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್, ಭಾರತದ ಬ್ಯಾಂಕುಗಳ ವ್ಯವಸ್ಥೆ ಅಂತೇಳಿ. ಭಾರತದ ಬ್ಯಾಂಕುಗಳ ವ್ಯವಸ್ಥೆ. ಭಾರತದ ಬ್ಯಾಂಕುಗಳ ವ್ಯವಸ್ಥೆ, ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಭಾರತದ ಬ್ಯಾಂಕುಗಳ ವ್ಯವಸ್ಥೆ. ಆದರೆ ಈ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮದಲ್ಲಿ ನಾವು ಸಾಮಾನ್ಯವಾಗಿ ಬ್ಯಾಂಕ್ಗಳದಾವಲ್ಲ, ಬ್ಯಾಂಕುಗಳು ಯಾವ ವಲಯದಲ್ಲಿ ಬರ್ತಾವೆ ಅಂದ್ರೆ ಸೇವಾ ವಲಯದಲ್ಲಿ ಬರ್ತವೆ. ಸೇವಾ ವಲಯದಲ್ಲಿ ತೃತೀಯ ರಂಗದಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ತೃತೀಯ ರಂಗದಲ್ಲಿ ಅಥವಾ ಆರ್ಥಿಕ ಚಟುವಟಿಕೆಯ 3ನೇ ರಂಗದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಬರ್ತವೆ. ಸಾಮಾನ್ಯವಾಗಿ ಬ್ಯಾಂಕ್ ಅಂದರೆ ಏನು? ಬ್ಯಾಂಕ್ ಎಂದರೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹ ಮಾಡಿ ಠೇವಣಿಗಳನ್ನು ಸಂಗ್ರಹ ಮಾಡಿ ಅವರ ಅವಶ್ಯಕತೆ ತಕ್ಕಂತೆ ಸಾಲ ಸೌಲಭ್ಯ ನೀಡುವ ಒಂದು ಆರ್ಥಿಕ ಸಂಸ್ಥೆಯನ್ನು ಏನಂತ ಕರಿತೀವಿ ಅಂದ್ರೆ ಬ್ಯಾಂಕ್ ಅಂತ ಕರಿತೀವಿ. ನೋಡಿ, ಸಾಮಾನ್ಯವಾಗಿ ಬ್ಯಾಂಕಿಂಗ್ ಸಿಸ್ಟಮ್ ಅಂದ್ರೆ ಏನು? ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹ ಮಾಡಿ ಅವರ ಅವಶ್ಯಕತೆ ತಕ್ಕಂತೆ ಸಾಲ ಸೌಲಭ್ಯ ನೀಡುವಂಥ ಆರ್ಥಿಕ ಸಂಸ್ಥೆಯನ್ನು ಬ್ಯಾಂಕ್ ಅಂತ ಕರಿತೀವಿ. ಬ್ಯಾಂಕ್ ಇದು ಆರ್ಥಿಕ ಚಟುವಟಿಕೆಯ 3ನೇ ವಲಯದಲ್ಲಿ ಬರುತ್ತದೆ, ಸೇವಾ ವಲಯದಲ್ಲಿ ಬರುತ್ತದೆ. ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆ ಇವು ಕೂಡ ಒಂಥರ ಬೆನ್ನೆಲುಬಾಗಿ ಸೇವೆ ಮಾಡ್ತಾ ಇದ್ದಾವೆ. ಯಾವುದಾದ್ರೂ ಒಂದು ಮನೆ ತಗೋಬೇಕಾದ್ರೆ, ಹೊಲಗದ್ದೆಗಳನ್ನು ತಗೋಬೇಕಾದ್ರೆ, ಏನಾದರೂ ಒಂದು ನಾವು ಎಜುಕೇಷನ್ ಮಾಡಬೇಕಾದ್ರೆ ಸಾಕಷ್ಟು ಬ್ಯಾಂಕ್ಗಳು ನಮಗೇನು ಮಾಡ್ತಾವೆ ಅಂದರೆ ಲೋನ್ ಕೊಡ್ತವೆ, ಸಾಲ ಕೊಡ್ತವೆ. ನಮ್ಮ ಹೆಚ್ಚುವರಿ ದುಡ್ಡನ್ನು ನಾವೇನು ಮಾಡ್ತೀವಿ ಅಂದರೆ ಬ್ಯಾಂಕ್ಗಳಲ್ಲಿ ಸಂಗ್ರಹ ಮಾಡ್ತೀವಿ. ಆ ಥರ ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹ ಮಾಡಿ ಅವರ ಅವಶ್ಯಕತೆಗೆ ತಕ್ಕಂತೆ ಸಾಲ ಸೌಲಭ್ಯ ನೀಡುವಂಥ ಆರ್ಥಿಕ ಸಂಸ್ಥೆಯನ್ನು ಬ್ಯಾಂಕ್ ಅಂತ ಕರಿತೀವಿ. ಹಾಗಾದರೆ ಈ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಯಾರು? ಬ್ಯಾಂಕಿಂಗ್ ಕಲ್ಪನೆಯನ್ನು ಈ ಪ್ರಪಂಚದಲ್ಲಿ ಮೊದಲ ಬಾರಿ ಕೊಟ್ಟವರು ಯಾರು ಅಂದರೆ ಈಜಿಪ್ತಿಯನ್ನರು. ನೋಡಿ, ಈಜಿಪ್ತಿಯನ್ನರು ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಯಾರು ಅಂದರೆ ಈಜಿಪ್ತಿಯನ್ನರು. ಹಾಗಾದರೆ ಭಾರತ ದೇಶದಲ್ಲಿ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಯಾರು? ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಯಾರು ಅಂತಂದರೆ ಭಾರತದಲ್ಲಿ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಬ್ರಿಟಿಷರು. ನೋಡಿ, ಬ್ರಿಟಿಷರು ಭಾರತದಲ್ಲಿ ಬ್ಯಾಂಕಿಂಗ್ ಕಲ್ಪನೆ ಕೊಟ್ಟವರು ಬ್ರಿಟಿಷರು ಭಾರತ ದೇಶದಲ್ಲಿ ಬ್ಯಾಂಕ್ಗಳನ್ನು ಏನಂತ ಕರೀತಾರೆ ಅಂದರೆ ಹೌಸಿಂಗ್ ಏಜೆನ್ಸಿ ಅಂತ ಕರೀತಿದ್ರು. ಹೌಸಿಂಗ್ ಏಜೆನ್ಸಿ. ಬ್ರಿಟಿಷರು ಭಾರತ ದೇಶದಲ್ಲಿ ಬ್ಯಾಂಕ್ಗಳನ್ನು ಏನಂತ ಕರೀತಾರೆ ಅಂದರೆ ಹೌಸಿಂಗ್ ಏಜೆನ್ಸಿ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಈಜಿಪ್ತಿಯನ್ನರಾದರೆ ಭಾರತ ದೇಶದಲ್ಲಿ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಬ್ರಿಟಿಷರು. ಆ ಬ್ರಿಟಿಷರು ಭಾರತ ದೇಶದಲ್ಲಿ ಬ್ಯಾಂಕ್ಗಳನ್ನು ಏನಂತ ಕರೀತಾರೆ ಅಂದರೆ ಹೌಸಿಂಗ್ ಏಜೆನ್ಸಿ ಅಂತ ಕರೀತಿದ್ರು. ಹೌಸಿಂಗ್ ಏಜೆನ್ಸಿ. ಅರ್ಥ ಆಗ್ತಾ ಇದೆಯಾ? ಸಿಂಪಲ್ ಎಕನಾಮಿಕ್ಸ್ ಇದು. ಬಹಳಷ್ಟು ಎಲ್ಲ ಎಕ್ಸಾಮ್ಗಳಿಗೆ ಉಪಯೋಗ ಇದೆ. ಯಾಕಂದರೆ
ಇದರ ಡೆವಲಪ್ಮೆಂಟ್, ಇದರ ಮುಂದುವರೆದ ಭಾಗ. ರಾಷ್ಟ್ರೀಕೃತ ಬ್ಯಾಂಕ್ಗಳೆಷ್ಟು, ಖಾಸಗಿ ಬ್ಯಾಂಕ್ಗಳ ವಿಶೇಷ ಏನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳೇನು, ರೆಪೋ ದರ ಅಂದರೆ ಏನು, ರಿವರ್ಸ್ ರೆಪೋ ದರ ಅಂದರೆ ಏನು, CRR ಅಂದರೆ ಏನು, SLR ಅಂದರೆ ಏನು, MSF ಅಂದರೆ ಏನು, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂದರೆ ಏನು, ಬ್ಯಾಂಕ್ಗಳು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದ್ದಾವೆ, ಇವೆಲ್ಲವುಗಳನ್ನು ಈ ಒಂದು ಚಾಪ್ಟರ್ದಲ್ಲಿ ಅಧ್ಯಯನ ಮಾಡ್ತೀವಿ. ಬೇಸನ್ನು ಹೇಳ್ತಾ ಇದ್ದೇನೆ, ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗ್ ಡೆವಲಪ್ಮೆಂಟ್ ಆಯಿತು ನಮ್ಮ ದೇಶದಲ್ಲಿ, ಅದರ ಹಿಸ್ಟ್ರಿ ಭಾಳ ಇಂಪಾರ್ಟೆಂಟ್. ನೀಟಾಗಿ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ, ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಆಗ್ತದೆ. ಬ್ಯಾಂಕ್, ಈ ಒಂದು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಬ್ಯಾಂಕ್ ಅಂದರೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹ ಮಾಡಿ, ಅಂದರೆ ಅವರಿಂದ ಹಣವನ್ನು ಸಂಗ್ರಹ ಮಾಡಿ ಅವರ ಅವಶ್ಯಕತೆ ತಕ್ಕಂತೆ ಸಾಲ ಸೌಲಭ್ಯ ನೀಡುವಂಥ ಆರ್ಥಿಕ ಸಂಸ್ಥೆಯನ್ನು ಬ್ಯಾಂಕ್ ಅಂತ ಕರೆದ್ರೆ, ಬ್ಯಾಂಕಿಂಗ್ ಯಾವ ಕ್ಷೇತ್ರದಲ್ಲಿ ಬರುತ್ತದೆ ಅಂದರೆ ಸೇವಾ ವಲಯದಲ್ಲಿ ಬರುತ್ತದೆ. ಪ್ರಪಂಚದಲ್ಲಿ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಈಜಿಪ್ತಿಯನರಾದರೆ, ಭಾರತ ದೇಶದಲ್ಲಿ ಬ್ಯಾಂಕಿಂಗ್ ಕಲ್ಪನೆಯನ್ನು ಕೊಟ್ಟವರು ಯಾರಂದರೆ ಬ್ರಿಟಿಷರು. ಬ್ರಿಟಿಷರು ಭಾರತದಲ್ಲಿ ಬ್ಯಾಂಕ್ಗಳಿಗೆ ಏನಂತ ಕರೀತಾರೆ ಅಂದರೆ ಹೌಸಿಂಗ್ ಏಜೆನ್ಸಿ ಅಂತೇಳಿ ಕರಿತಿದ್ರು. ಇನ್ನು ಸಾಮಾನ್ಯವಾಗಿ ಬ್ಯಾಂಕುಗಳಲ್ಲಿ ಎಷ್ಟು ಪ್ರಕಾರ ಅಂತಂದರೆ, ಮುಖ್ಯವಾಗಿ ಬ್ಯಾಂಕುಗಳಲ್ಲಿ ಎರಡು ಪ್ರಕಾರ ಯಾವುದು? ಒಂದು ಸಂಘಟಿತ ಬ್ಯಾಂಕ್, ಇನ್ನೊಂದು ಅಸಂಘಟಿತ ಬ್ಯಾಂಕ್. ಸಾಮಾನ್ಯವಾಗಿ ಬ್ಯಾಂಕುಗಳಲ್ಲಿ ಎರಡು ಪ್ರಕಾರ, ಒಂದು ಸಂಘಟಿತ ಬ್ಯಾಂಕ್, ಇನ್ನೊಂದು ಅಸಂಘಟಿತ ಬ್ಯಾಂಕ್. ಒಂದು ಸಂಘಟಿತ, ಇನ್ನೊಂದು ಅಸಂಘಟಿತ. ಆರ್ಗನೈಸ್ಡ್ ಬ್ಯಾಂಕ್ ಆ್ಯಂಡ್ ನಾನ್ ಆರ್ಗನೈಸ್ಡ್ ಬ್ಯಾಂಕ್ ಅಂತ ಕರಿತೀವಿ. ಒಂದು ಸಂಘಟಿತ ಬ್ಯಾಂಕ್, ಇನ್ನೊಂದು ಅಸಂಘಟಿತ ಬ್ಯಾಂಕ್. ಏನು ಸರ ಸಂಘಟಿತ ಬ್ಯಾಂಕ್ ಅಂದ್ರೆ ಏನು? ಸಂಘಟಿತ ಬ್ಯಾಂಕ್ ಅಂದ್ರೆ ಯಾವ ಬ್ಯಾಂಕುಗಳು ಕಾಯ್ದೆ ಕಾನೂನುಗಳಿಗೆ ಅನುಸಾರವಾಗಿ ಒಂದು ನಿರ್ದಿಷ್ಟವಾದಂಥ ಕಾಯ್ದೆ ಕಾನೂನುಗಳನ್ನು ಬಳಸಿಕೊಂಡು ನಿರ್ದಿಷ್ಟವಾದ ನಿಯಮಗಳಿಗೆ ಬದ್ಧವಾಗಿ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ಗಳನ್ನು ಸಂಘಟಿತ ಬ್ಯಾಂಕುಗಳು ಅಂತ ಕರಿತೀವಿ. ನಿರ್ದಿಷ್ಟವಾದ ನಿಯಮಗಳನುಸಾರವಾಗಿ ಕಾಯ್ದೆ ಕಾನೂನುಗಳನ್ನು ಬಳಸಿಕೊಂಡು ಒಂದು ಯೋಜನಾಬದ್ಧವಾಗಿ ಸ್ಥಾಪನೆಯಾಗಿರುವಂಥ ಬ್ಯಾಂಕುಗಳನ್ನು ಸಂಘಟಿತ ಬ್ಯಾಂಕುಗಳು. ಇನ್ನು ಅಸಂಘಟಿತ ಬ್ಯಾಂಕ್ ಅಂದ್ರೆ ಏನು? ಇಲ್ಲಿ ಯಾವುದೇ ನಿಯಮ ಇರಂಗಿಲ್ಲ, ಯಾವುದೇ ನಿಯಮಗಳು ಇಲ್ಲದೆ, ಯಾವುದೇ ನಿಯಮಗಳು ಇರಂಗಿಲ್ಲ. ಅಸಂಘಟಿತ ಬ್ಯಾಂಕ್ಗಳಲ್ಲಿ ಯಾವುದೇ ಕಾಯ್ದೆ ಕಾನೂನುಗಳು ಇರಂಗಿಲ್ಲ, ನಿಯಮಗಳಿರಂಗಿಲ್ಲ, ಯಾವುದೇ ಕಲ್ಪನೆಗಳಿರಂಗಿಲ್ಲ. ಅವರು ತಮ್ಮ ಮನಸ್ಸಿಗೆ ಬಂದಂಗೆ ವ್ಯವಹಾರ ಮಾಡ್ತಾರೆ. ಉದಾಹರಣೆ, ಮಾರವಾಡಿ ಸರಾಫ್, ಮತ್ತೆ ಮುಲ್ತಾನಿ ಬ್ಯಾಂಕ್, ಚೆಟ್ಟಿಯಾರ್ ಬ್ಯಾಂಕ್. ಹೌದಾ? ಚೆಟ್ಟಿಯಾರ್ ಆಗಿರಬಹುದು, ಮುಲ್ತಾನಿ ಆಗಿರಬಹುದು, ಮಾರವಾಡಿ ಸರಾಫ್ ಆಗಿರಬಹುದು, ಸರಾಫ್ ಬ್ಯಾಂಕ್ಗಳಾಗಿರಬಹುದು. ಇವರೆಲ್ಲ ಅಸಂಘಟಿತ ಬ್ಯಾಂಕ್ಗಳು. ಉದಾಹರಣೆ, ಮತ್ತು ಗ್ರಾಮೀಣ ಭಾಗದ ಲೇವಾದೇವಿಗಳು ಬಡ್ಡಿ ವ್ಯವಹಾರ ಮಾಡ್ತಾರಲ್ಲ, 2 ಬಡ್ಡಿ, 3 ಬಡ್ಡಿ, 4 ಬಡ್ಡಿ, 5 ಬಡ್ಡಿ, ಚಕ್ರ ಬಡ್ಡಿ, ವಾರದ ಬಡ್ಡಿ, ದಿನದ ಬಡ್ಡಿ. ಅವು ಯಾವುವು ಅಸಂಘಟಿತ, ಅವಕ್ಕೆ ಯಾವುದೇ ನಿಯಮಗಳಿರಂಗಿಲ್ಲ, ಅವಕ್ಕೆ ಯಾವುದೇ ಸರ್ಕಾರದ ಸಪೋರ್ಟ್ ಇರಂಗಿಲ್ಲ. ಒಂದು ಪ್ರಕಾರ ಹಳ್ಳಿಗಳಲ್ಲಿ ಅಥವಾ ನಾವು ಬಡ್ಡಿ ವ್ಯವಹಾರ ಮಾಡ್ತೀವಲ್ಲ, ಅದು ಕಾನೂನು ಪ್ರಕಾರ ಅಪರಾಧ, ಬಡ್ಡಿ ವ್ಯವಹಾರ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಅಸಂಘಟಿತ ಬ್ಯಾಂಕ್, ಲೇವಾದೇವಿ ಅನ್ನೋದು ಅಸಂಘಟಿತ ಬ್ಯಾಂಕನೇ. ಹಾಗಾದರೆ ಯಾರು ಹೇಳ್ತಾರೆ ನೋಡೋಣ, ಇವುಗಳಲ್ಲಿ ದೇಶದ ಅತಿ ದೊಡ್ಡ ಅಸಂಘಟಿತ ಬ್ಯಾಂಕ್ ಯಾವುದು? ಸಾಕಷ್ಟು ಜನ ಕ್ಲಾಸ್ಗೆ ಅಟೆಂಡ್ ಆಗಿದ್ದೀರಿ. ದೇಶದ ಅತಿ ದೊಡ್ಡ ಅಸಂಘಟಿತ ಬ್ಯಾಂಕ್ ಯಾವುದು? ಯಾರವ? ನಿಮ್ಮಂಗನವ, ನಿಮ್ಮಾಯಿ. ಚಾ ಕುಡ್ಲಕ್ಕೆ ರೊಕ್ಕಿಲ್ಲ, ಬಡ್ಡಿ ವ್ಯವಹಾರ ಮಾಡಂತ. ಎಸ್, ಮಲ್ಲು ಅವರೇ ಕರೆಕ್ಟ್ ಆನ್ಸರ್. ಮುಲ್ತಾನಿ ರೈಟ್ ಆನ್ಸರ್ ನೋಡಿ. ಮುಲ್ತಾನಿ ಇದೆಯಲ್ಲ ಸರಿಯಾಗಿರುವಂಥ ಉತ್ತರ, ಮುಲ್ತಾನಿ. ಈ ಮುಲ್ತಾನಿ ಬ್ಯಾಂಕ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುತ್ತದೆ. ಈಶಾನ್ಯ ರಾಜ್ಯಗಳಲ್ಲಿ, ವಿಶೇಷವಾಗಿ ಕಲ್ಕತ್ತಾ. ಈಶಾನ್ಯ ರಾಜ್ಯಗಳಲ್ಲಿ ಕಲ್ಕತ್ತಾದಲ್ಲಿ ದೇಶದ ಅತಿ ದೊಡ್ಡ ಅಸಂಘಟಿತ ಬ್ಯಾಂಕ್ ಇದೆ. ಭಾರತ ದೇಶದ ಅತಿ ದೊಡ್ಡ ಅಸಂಘಟಿತ ಬ್ಯಾಂಕ್ ಯಾವುದಂದ್ರೆ
ಮುಲ್ತಾನಿ ಬ್ಯಾಂಕ್ ಅಂತ ಕರಿತೀವಿ. ಆ ಮುಲ್ತಾನಿ ಬ್ಯಾಂಕ್ ಎಲ್ಲಿ ಕಂಡು ಬರುತ್ತದೆ ಅಂತಂದರೆ ವೆರಿ ಇಂಪಾರ್ಟೆಂಟ್, ಇದು ಈಶಾನ್ಯ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ಮುಲ್ತಾನಿ ಅರ್ಥ ಆಗ್ತಾ ಇದೆಯಾ? ಬ್ಯಾಂಕುಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರ, ಒಂದು ಸಂಘಟಿತ ಬ್ಯಾಂಕ್, ಇನ್ನೊಂದು ಅಸಂಘಟಿತ ಬ್ಯಾಂಕ್. ಕಾಯ್ದೆ ಕಾನೂನುಗಳ ಅನುಸಾರವಾಗಿ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ಗಳನ್ನು ಸಂಘಟಿತ ಬ್ಯಾಂಕುಗಳನ್ನು ಕರೆದರೆ, ಯಾವ ಬ್ಯಾಂಕುಗಳಿಗೆ ನಿರ್ದಿಷ್ಟವಾದ ಕಾಯ್ದೆ ಕಾನೂನುಗಳು ಇರಂಗಿಲ್ಲ, ನಿಯಮಗಳಿರಂಗಿಲ್ಲ, ಬದ್ಧತೆ ಇರಂಗಿಲ್ಲ, ಆ ನಿಯಮಗಳು ಬದ್ಧತೆಗಳು ಇಲ್ಲದೇ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ಗಳನ್ನು ಅಸಂಘಟಿತ ಬ್ಯಾಂಕ್ಗಳು. ಮಾರವಾಡಿ ಸರಾಫ್ ಬ್ಯಾಂಕ್ ಆಗಿರಬಹುದು, ಮುಲ್ತಾನಿ ಆಗಿರಬಹುದು, ಚೆಟ್ಟಿಯಾರ್ ಆಗಿರಬಹುದು, ಲೇವಾದೇವಿಗಳಾಗಿರಬಹುದು, ಇವೆಲ್ಲ ಏನು ಅಂದರೆ ಭಾರತ ದೇಶದಲ್ಲಿ ಕಂಡುಬರುವ ಅಸಂಘಟಿತ ಬ್ಯಾಂಕ್ಗಳು. ಹಾಗಾದರೆ ಸಂಘಟಿತ ಬ್ಯಾಂಕಿನಲ್ಲಿ ನಾಳೆ ಕ್ವಶನ್ ಕೇಳ್ತಾನೆ, ಭಾರತ ದೇಶದ ಮೊದಲ ಸಂಘಟಿತ ಬ್ಯಾಂಕ್ ಯಾವುದು? ಯಾರು ಹೇಳ್ತಾರೆ? ನಮ್ಮ ದೇಶದ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್, ದ ಫಸ್ಟ್ ಆರ್ಗನೈಸ್ಡ್ ಬ್ಯಾಂಕ್ ಇನ್ ಇಂಡಿಯಾ. ಭಾರತದ ಮೊದಲ ಸಂಘಟಿತ ಬ್ಯಾಂಕ್ ಯಾವುದು? ಭಾರತ ದೇಶದ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್. ಮಲ್ಲು ಅವರೇ ರಾಂಗ್ ಅದು. ಯಾರ ಬಿಜಾಪುರ ಸಣ್ಣ ಆನೆ ನಾವು ನಿಮ್ಮ ಮಾಯಿ ಪದ್ಯ ನಿನ್ನ ಹೆಡ್ಡಿಕಿನ ಸಣ್ಣ ಮರ ಬೀಳ್ತಾವೆ ಒಟ್ಟು. ಯಾರು ಹೇಳ್ತೀರಿ ಭಾರತ ದೇಶದ ಮೊದಲ ಸಂಘಟಿತ ಬ್ಯಾಂಕ್? ರಾಂಗ್, ಎಲ್ಲರೂ ರಾಂಗ್ ಹೇಳ್ತಾ ಇದ್ದೀರಿ. ರಾಂಗ್, ಯಾರು ಕರೆಕ್ಟ್ ಆನ್ಸರ್ ಮಾಡ್ತಾ ಇಲ್ಲ. ಎಸ್, ಒಬ್ರು ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸತೀಶ್ ಪಾಟೀಲ್ ಅವರ ಕರೆಕ್ಟ್ ಆನ್ಸರ್, ರೈಟ್ ಆನ್ಸರ್. ನಮ್ಮ ದೇಶದ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್ ಯಾವುದಂದ್ರೆ 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಹೌದು. ದ ಫಸ್ಟ್ ಆರ್ಗನೈಸ್ಡ್ ಬ್ಯಾಂಕ್ ಇನ್ ಇಂಡಿಯಾ. ನಮ್ಮ ದೇಶದ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್ ಯಾವುದು? ಭಾರತ ದೇಶದ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್ ಯಾವುದು ಅಂತಂದ್ರೆ ಸರಿಯಾದಂಥ ಉತ್ತರ 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಇದೆಯಲ್ಲ, ಇದು ಭಾರತದ ಮೊದಲ ಸಂಘಟಿತ ಬ್ಯಾಂಕ್. ಬ್ರಿಟಿಷರ ಅಧಿಕಾರಾವಧಿಯಲ್ಲಿ ಭಾರತ ದೇಶದಲ್ಲಿ ಸ್ಥಾಪನೆಯಾಗಿರುವಂಥ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್ ಎಂದರೆ ಅದು ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಇನ್ನು 1806ರಲ್ಲಿ ಎರಡನೇ ಬ್ಯಾಂಕ್, ಬ್ಯಾಂಕ್ ಆಫ್ ಬೆಂಗಾಲ್. ಬ್ಯಾಂಕ್ ಆಫ್ ಬೆಂಗಾಲ್ ನೆನ್ಪಿಡಿ, ವೆರಿ ವೆರಿ ಇಂಪಾರ್ಟೆಂಟ್. 1806ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ಅನ್ನು ಪ್ರಾರಂಭ ಮಾಡಿದೆವು. ಇನ್ನು 1840ರಲ್ಲಿ ಬ್ಯಾಂಕ್ ಆಫ್ ಮುಂಬೈ. 1840ರಲ್ಲಿ ಬ್ಯಾಂಕ್ ಆಫ್ ಮುಂಬೈ. ಇನ್ನು 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್. ನೋಡಿ, ದೇಶದ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್ ಎಂದರೆ 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್, 1806ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್, 1840ರಲ್ಲಿ ಬ್ಯಾಂಕ್ ಆಫ್ ಮುಂಬೈ, 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್. ಈ ಮೂರೂ ಬ್ಯಾಂಕುಗಳನ್ನು ಒಂದುಗೂಡಿಸಿ 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಅನ್ನು ಮಾಡಿದರು. ಇಂಪೀರಿಯಲ್ ಬ್ಯಾಂಕ್ ಬ್ರಿಟಿಷ್ ಸರ್ಕಾರ ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದೆ. ಯಾಕಂದ್ರೆ ಬೆಂಗಾಲ್ ಆಗಿರಬಹುದು, ಮುಂಬೈ ಆಗಿರಬಹುದು, ಮದ್ರಾಸ್ ಆಗಿರಬಹುದು, ಬ್ರಿಟಿಷರ ಕಾಲದ ಪ್ರಮುಖವಾದಂಥ ಆಯಾಕಟ್ಟಿನ ಸ್ಥಳಗಳು ಇವು. ಬ್ರಿಟಿಷರ ಕಾಲದ ಪ್ರಮುಖವಾಗಿರುವಂತಹ ಆಯಾಕಟ್ಟಿನ ಸ್ಥಳಗಳು. ಮದ್ರಾಸ್, ಮುಂಬೈ, ಅವರು ಬಂಗಾಳದಲ್ಲಿ ತಮ್ಮ ಸಾಮ್ರಾಜ್ಯ ಕಟ್ಟಿಕೊಂಡ್ರು, ಮುಂಬೈದಲ್ಲಿ ತಮ್ಮ ಸಾಮ್ರಾಜ್ಯ ಕಟ್ಟಿಕೊಂಡ್ರು. ಆಮೇಲೆ ಮದ್ರಾಸ್ದಲ್ಲಿ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿಸ್ತಾರೆ. ಬಂಗಾಳದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸ್ತಾರೆ. ಈ ಮೂರು ನಗರಗಳನ್ನು ಅವ್ರು ಏನಂತ ಕರಿತಿದ್ರು ಅಂದ್ರೆ ಪ್ರೆಸಿಡೆನ್ಸಿ ನಗರಗಳು ಅಂತ ಕರಿತಿದ್ರು. ಮುಂಬೈ ಆಗಿರಬಹುದು, ಮದ್ರಾಸ್ ಆಗಿರಬಹುದು, ಕಲ್ಕತ್ತಾ ಆಗಿರಬಹುದು, ಈ ಮೂರು ನಗರಗಳನ್ನು ಅವರು ಪ್ರೆಸಿಡೆನ್ಸಿ ನಗರಗಳನ್ನು ಕರಿತಿದ್ರು. ಆ ಪ್ರೆಸಿಡೆನ್ಸಿ ನಗರಗಳಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡುವಂಥ ಉದ್ದೇಶಕ್ಕಾಗಿ 1806ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್, 1840ರಲ್ಲಿ ಬ್ಯಾಂಕ್ ಆಫ್ ಮುಂಬೈ, 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್. ಈ ಮೂರು ಬ್ಯಾಂಕ್ಗಳನ್ನು
1921ರಲ್ಲಿ ಇದನ್ನ ಇಂಪೀರಿಯಲ್ ಬ್ಯಾಂಕ್ ಅನ್ನಾಗಿ ಮಾಡಿದರು. ಆ ಇಂಪೀರಿಯಲ್ ಬ್ಯಾಂಕ್ ಹೋಗಿ ಮುಂದೆ 1955ರಲ್ಲಿ SBI ಪರಿವರ್ತನೆ ಆಯಿತು. 1956ರಲ್ಲಿ SBI ರಾಷ್ಟ್ರೀಕರಣಗೊಂಡಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಕಿಂಗ್ ವ್ಯವಸ್ಥೆ. ಇವತ್ತು ಭಾರತ ದೇಶದಲ್ಲಿ 12 ರಾಷ್ಟ್ರೀಕೃತ ಬ್ಯಾಂಕ್ಗಳದಾವೆ, ಹೌದಲ್ಲೋ? ನಮ್ಮ ದೇಶದಲ್ಲಿ ಟೋಟಲ್ ಎಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳದಾವೆ ಅಂದರೆ ಒಟ್ಟು 12 ರಾಷ್ಟ್ರೀಕೃತ ಬ್ಯಾಂಕ್ಗಳದಾವೆ. ಈ 12 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದಂತ ಕ್ವಶನ್ ಕೇಳಿದ್ದಾನೆ, SBI. ನೋಡಿ, ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂಥ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI. ಆ SBIನ ಮೊದಲ ಹೆಸರು ಏನಂದ್ರೆ ಇಂಪೀರಿಯಲ್ ಬ್ಯಾಂಕ್. ಇಂಪೀರಿಯಲ್ ಬ್ಯಾಂಕಿನ ಮೊದಲ ಹೆಸರು ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮುಂಬೈ, ಬ್ಯಾಂಕ್ ಆಫ್ ಮದ್ರಾಸ್. ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮುಂಬೈ, ಬ್ಯಾಂಕ್ ಆಫ್ ಮದ್ರಾಸ್ ಈ ಮೂರೂ ಬ್ಯಾಂಕ್ಗಳನ್ನು ಒಂದುಗೂಡಿಸಿ 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಅನ್ನು ಮಾಡಿದರು. ಆ ಇಂಪೀರಿಯಲ್ ಹೋಗಿ ಮುಂದೆ ಏನಾಯ್ತಂದ್ರೆ SBI ಆಯಿತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಬದಲಾವಣೆ ಆಯಿತು ಅಂತ. ಹಾಗಾದರೆ ಪ್ರಸ್ತುತ ಭಾರತ ದೇಶದ 12 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದಂದ್ರೆ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದರಲ್ಲಿ ವಿಶೇಷವಾಗಿ 2017ರಲ್ಲಿ ಇವತ್ತು ಮಹಿಳಾ ಬ್ಯಾಂಕ್ ಆಗಿರಬಹುದು, ಬ್ಯಾಂಕ್ ಆಫ್ ಯಾವುದು ನಮ್ಮ ಕರ್ನಾಟಕದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಗಿರಬಹುದು, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಆಗಿರಬಹುದು, ಸೌರಾಷ್ಟ್ರ ಬ್ಯಾಂಕ್ ಆಗಿರಬಹುದು, ಪಟಿಯಾಲ ಆಗಿರಬಹುದು, ಬಿಕನೇರಿ ಆಗಿರಬಹುದು, ಅವೆಲ್ಲ ಹೋಗಿ ಸೇರಿಬಿಟ್ಟು ಸೇರಿ ದೇಶದ ಅತಿ ದೊಡ್ಡ, ವಿಶ್ವದಲ್ಲಿ ಅತ್ಯಂತ ರಾಷ್ಟ್ರೀಕೃತ ದೊಡ್ಡ ಬ್ಯಾಂಕ್ಗಳಲ್ಲಿ SBI ಕೂಡ ಒಂದು. ಅಂಥ ಒಂದು ವಿಶಿಷ್ಟವಾಗಿರುವಂಥ ಬ್ಯಾಂಕ್ ಯಾವುದಂದ್ರೆ SBI. ದಯವಿಟ್ಟು ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ, ಅಲಕ್ಷ್ಯ ಮಾಡಕ್ಕೆ ಹೋಗ್ಬಿಡ್ರಿ, ಎಕ್ಸಾಮ್ ಕ್ವಶನ್ ಆಗ್ತವೆ. ಇನ್ನು 1881ರಲ್ಲಿ ಮತ್ತೊಂದು ಬ್ಯಾಂಕ್ ಸ್ಥಾಪನೆ ಆಯಿತು. ಅದು ಯಾವುದಂದ್ರೆ ಔದ್ ಕಮರ್ಷಿಯಲ್ ಬ್ಯಾಂಕ್. ಔದ್ ಕಮರ್ಷಿಯಲ್ ಬ್ಯಾಂಕ್. ಈ ಔದ್ ಕಮರ್ಷಿಯಲ್ ಬ್ಯಾಂಕಿನ ವಿಶೇಷ ಏನು ಅಂತಂದ್ರೆ, ಔದ್ ಕಮರ್ಷಿಯಲ್ ಬ್ಯಾಂಕಿನ ವಿಶೇಷ ಏನಂದ್ರೆ ಭಾರತದ ಹಣ ಪ್ಲಸ್ ಬ್ರಿಟಿಷರ ಅಧಿಕಾರ ಹಿಂಗೆ ಕ್ವಶನ್ ಆಗಿದೆ. ಶುದ್ಧ ಭಾರತೀಯರಿಂದ ಸ್ಥಾಪನೆಯಾದ ಬ್ಯಾಂಕ್ ಅಲ್ಲ ಇದು, ಅವೆಲ್ಲ ಬ್ರಿಟಿಷ್ ಬ್ಯಾಂಕ್ಗಳು. ಇದು ಕೂಡ ಬ್ರಿಟಿಷ್ ಬ್ಯಾಂಕೇ, ಆದರೆ ಹಣ ನಮ್ಮದು. ಅಲ್ಲಿಟ್ಟಂಥ ಠೇವಣಿ ಇದೆಯಲ್ಲ, ಠೇವಣಿ ಭಾರತೀಯರದು. ಭಾರತೀಯ ಹಣ ಮತ್ತೆ ಬ್ರಿಟಿಷರ ಅಧಿಕಾರದಿಂದ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ ಇದು. ಭಾರತದ ಹಣ ಬ್ರಿಟಿಷರ ಅಧಿಕಾರದಿಂದ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ ಯಾವುದಂದ್ರೆ ಔದ್ ಕಮರ್ಷಿಯಲ್ ಬ್ಯಾಂಕ್. ಇದರ ಇನ್ನೊಂದು ವಿಶೇಷ ಏನು, ಯಾರು ಹೇಳ್ತಾರೆ? ಇದರ ಇನ್ನೊಂದು ವಿಶೇಷ ಏನು? ಯಾರು ಆನ್ಸರ್ ಮಾಡ್ತಾ ಇಲ್ಲ? ಯಾರು ಹೇಳ್ತಾರೆ ಇದರ ಇನ್ನೊಂದು ವಿಶೇಷ? ಯಾರು ಹೇಳ್ತಾ ಇಲ್ಲಲ್ಪ, ಯಾಕೆ? ಪ್ಲೀಸ್ ಹೇಳಿ ನೋಡೋಣ. ಎಸ್, ವೆರಿ ಗುಡ್. ಪಾಟೀಲ್ ಅವರೇ ಎಕ್ಸಲೆಂಟ್, ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮುತ್ತುರಾವ್ ಪಾಟೀಲ್ ಅವರೇ ಸರಿಯಾದಂಥ ಉತ್ತರ ದ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಇನ್ ಇಂಡಿಯಾ. ದ ಫಸ್ಟ್. ಯಾರು ಕಾಮಿಡಿ SMS ಹಾಕಬೇಡಿ, ಸೀರಿಯಸ್ ಆಗಿರಿ. ನಿಮ್ಮ ಸಲುವಾಗಿ ನಾನು ಇಲ್ಲಿ ಟೈಮನ್ನು ಇದು ಮಾಡ್ತಾ ಇದ್ದೇನೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ದ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್, ಭಾರತದ ಮೊದಲ ವಾಣಿಜ್ಯ ಬ್ಯಾಂಕ್. ಭಾರತದ ಮೊದಲ ವಾಣಿಜ್ಯ ಬ್ಯಾಂಕ್. ಭಾರತದ ಮೊದಲ ವಾಣಿಜ್ಯ ಬ್ಯಾಂಕ್, ದ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಇನ್ ಇಂಡಿಯಾ. ನಾಳೆ ಎಕ್ಸಾಮ್ ಕೇಳ್ತಾನೆ, ಆಲ್ರೆಡಿ ಕೇಳಿದ್ದಾನೆ ಸಾಕಷ್ಟು ಬಾರಿ. ಭಾರತ ದೇಶದ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದಂದ್ರೆ ಅದು ಔದ್ ಕಮರ್ಷಿಯಲ್ ಬ್ಯಾಂಕ್. ಉತ್ತರ ಪ್ರದೇಶದ ಔದ್ ಅನ್ನುವಂಥ ಸ್ಥಳದಲ್ಲಿ, ಈ ಉತ್ತರ ಪ್ರದೇಶದ ಔದ್ ಎಂಬ ಸ್ಥಳದಲ್ಲಿ ಔದ್ ಕಮರ್ಷಿಯಲ್ ಬ್ಯಾಂಕ್ ಪ್ರಾರಂಭ ಆಗ್ತದೆ. ಇದು ಭಾರತದ ಹಣ, ಆದರೆ ಬ್ರಿಟಿಷರ ಅಧಿಕಾರ. ಇನ್ನು 1894ರಲ್ಲಿ ನಮ್ಮ ದೇಶದಲ್ಲಿ ಲಾಲಾ ಲಜಪತ್ ರಾಯ್ ವಿಚಾರ ಮಾಡಿದ್ರು, ಬರೀ ಬ್ರಿಟಿಷರೇ ಸ್ಥಾಪನೆ ಮಾಡಕತ್ತಾರಲ್ಲ, ನಾವ್ಯಾಕೆ ಸ್ಥಾಪನೆ ಮಾಡಬಾರದು? ಬರೀ ಬ್ರಿಟಿಷರ ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಿದ್ದಾರೆ, ನಾವ್ಯಾಕೆ ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಬಾರದು ಅಂತೇಳಿ ಪಂಜಾಬಿನ ಸಿಂಹ ಎನಿಸಿಕೊಂಡಿರ್ತಕ್ಕಂಥ
ಭಾರತದ ರಾಷ್ಟ್ರೀಯ ಹೋರಾಟದ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರಾಗಿರುವಂಥ ಲಾಲಾ ಲಜಪತ್ ರಾಯ್ ಅವರು ನಮ್ಮ ದೇಶದಲ್ಲಿ ಒಂದು ಬ್ಯಾಂಕನ್ನು ಪ್ರಾರಂಭ ಮಾಡ್ತಾರೆ 1894ರಲ್ಲಿ. ಅದು ಯಾವುದಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, PNB ಅಂತ ಕರಿತೀವಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿಡಿ, ಚೆನ್ನಾಗಿ ಬರ್ಕೊಳ್ಳಿ ಇದನ್ನ. ಹಾಗಾದರೆ ಶುದ್ಧ ಭಾರತೀಯರಿಂದಲೇ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ ಇದು. ಪ್ಯೂರ್ ಇಂಡಿಯನ್ ಬ್ಯಾಂಕ್ ಸಿಸ್ಟಮ್ ಅಂತ ಕರಿತೀವಿ. ಭಾರತ ದೇಶದ ಹಣ, ಭಾರತದ ಅಧಿಕಾರ, ಭಾರತದ ಹಣ ಹಾಗೂ ಭಾರತದ ಅಧಿಕಾರದಿಂದ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ ಯಾವುದಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಈ ಬ್ಯಾಂಕನ್ನು ಪ್ರಾರಂಭ ಮಾಡಿದವರು ಯಾರಂದ್ರ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರು ತೀವ್ರಗಾಮಿಗಳ ಪ್ರಮುಖವಾಗಿರುವಂಥ ನಾಯಕರಾಗಿದ್ದರು. ಒಳ್ಳೆ ಆರ್ಥಿಕ ತಜ್ಞರು ಕೂಡ ಹೌದು. ಯಾಕಂದ್ರೆ 1920ರಲ್ಲಿ ಮುಂಬೈದಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ರು ಇವರೇ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಕೈಗಾರಿಕೆಗಳಿಗೆ, ಕಾರ್ಮಿಕರಿಗೆ ಸಹಾಯ ಮಾಡುವ ಸಲುವಾಗಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಕಾರ್ಮಿಕ ಸಂಘಟನೆಯನ್ನು ಪ್ರಾರಂಭ ಮಾಡಿದಂಥ ಪುಣ್ಯಾತ್ಮ ಯಾರಂದ್ರೆ ಲಾಲಾ ಲಜಪತ್ ರಾಯ್. ತೀವ್ರಗಾಮಿಗಳ ನಾಯಕರು ಸ್ಯಾಂಡರ್ಸ್ ಅನ್ನುವಂಥ PSI ಇವರಿಗೆ ಹೊಡಿತಾರೆ. ಸ್ಕಾಟ್ ಅನ್ನುವಂಥ ಪೊಲೀಸ್ ಅಧಿಕಾರಿ ಸಾಯುವ ಸಮಯದಲ್ಲಿ ಒಂದು ಮಾತು ಹೇಳ್ತಾರೆ ಇವರು, ನನ್ನ ತಲೆಯ ಮೇಲೆ ಬಿದ್ದ ಬ್ರಿಟಿಷ್ ಲಾಠಿ ಇಟ್ಟು ಬ್ರಿಟಿಷ್ ಸಾಮ್ರಾಜ್ಯದ ಶವದ ಪೆಟ್ಟಿಗೆ ಕೊನೆ ಮಳೆಯಾಗುತ್ತದೆ ಅಂತ. ಪಂಜಾಬದ ಲಾಹೋರದಲ್ಲಿ ಸೈಮನ್ ನಾಯಕನ ವಿರೋಧ ಮಾಡಿ ಹೋರಾಟ ಮಾಡ್ತಿರ್ತಾರೆ. ಅವರಿಗೆ ಚಿಕಿತ್ಸೆಯನ್ನು ನೀಡಿದವರು ನಮ್ಮ ಬೆಳಗಾಂ ಜಿಲ್ಲೆಯ ಗೋಕಾಕ್ ತಾಲೂಕಿನ NS ಹರ್ಡೇಕರ್ ಅವರು ಖಾಸಗಿ ಚಿಕಿತ್ಸೆ ನೀಡಿದಂಥ ವ್ಯಕ್ತಿ. ಎಲ್ಲಿ ನೋಡಿ, ಎಲ್ಲಿ ಪಂಜಾಬ, ಎಲ್ಲಿ ಬೆಳಗಾಂ, ಎಲ್ಲಿ ಗೋಕಾಕ್, ಎತ್ತಣ ಮಾಮರ, ಎತ್ತಣಕ್ಕೆ ಹೋಗಿಲೆ, ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವಯ್ಯ. ಸಾಯುವ ಸಮಯದಲ್ಲಿ ಹೇಳಿದ್ರು ನನಗೇನು ಹೊಡೆದಿರಲಿಲ್ಲ, ನಮ್ಮವ್ರು ಬಿಡಂಗಿಲ್ಲ ಅಂತಂದಾಗ ಭಗತ್ ಸಿಂಗ್, ರಾಜಗುರು, ಸುಖದೇವರು ಹೋಗಿ ಆ ಸ್ಯಾಂಡರ್ಸ್ ಅನ್ನುವಂಥ ವ್ಯಕ್ತಿಯನ್ನು ಉಳ್ಳಾಡಿಸಿ ಹೊಡೆದು ಬರ್ತಾರೆ. ದಂಪತಿಗಳ ವೇಷದಲ್ಲಿ ಪರಾರಿ ಆಗ್ತಾರೆ. ಇದನ್ನೇ ಭಾರತದ ಇತಿಹಾಸದಲ್ಲಿ ಲಾಹೋರಿ ಪಿತೂರಿ ಅಂತ ಕರಿತೀವಿ. ಲಾಹೋರಿ ಪಿತೂರಿ. ಭಗತ್ ಸಿಂಗ್, ರಾಜಗುರು, ಸುಖದೇವರು ಇವರನ್ನ ಮಹಾತ್ಮ ಗಾಂಧೀಜಿಯವರು ದಾರಿ ತಪ್ಪಿದ ನಾಯಕರು ಅಂತ ಕರೀತಾರೆ. ಎಪ್ಪೋ ಇಷ್ಟೇ ಯಾಕೆ ಹೇಳಾಕತ್ತೀನಿ. 1894ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಕರಿತೀವಿ. ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದವರು ಯಾರಂದ್ರೆ ಲಾಲಾ ಲಜಪತ್ ರಾಯ್ ಅವರು. ಇದು 1894ರಲ್ಲಿ ಸ್ಥಾಪನೆಯಾಗಿರುವಂಥ ಭಾರತದ ಪ್ರಥಮ ಶುದ್ಧ ಭಾರತೀಯರಿಂದಲೇ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ ಅಂತೇಳಿ ಗುರುತಿಸ್ತೀವಿ. ಇನ್ನೊಂದು ಕಾಯ್ದೆ ಜಾರಿಗೆ ಬಂತು 1949ರಲ್ಲಿ. 1949 1949ರಲ್ಲಿ ಇಂಡಿಯನ್ ಬ್ಯಾಂಕಿಂಗ್ ಆಕ್ಟ್ ಅಂತ ಕರಿತೀವಿ. ಇಂಡಿಯನ್ ಬ್ಯಾಂಕಿಂಗ್ ಆಕ್ಟ್ ಅಂದ್ರೆ ಒಂದೇ, ಭಾರತದ ಬ್ಯಾಂಕುಗಳ ಕಾಯ್ದೆ. ಬ್ಯಾಂಕುಗಳ ಕಾಯ್ದೆ, ಭಾರತದ ಬ್ಯಾಂಕುಗಳ ಕಾಯ್ದೆ. ಈ ಇಂಡಿಯನ್ ಬ್ಯಾಂಕಿಂಗ್ ಆಕ್ಟ್ ಇದೆಯಲ್ಲ, ಭಾರತದ ಬ್ಯಾಂಕುಗಳ ಕಾಯ್ದೆ ಇದೆಯಲ್ಲ, ಇದನ್ನ ಭಾರತದ ಬ್ಯಾಂಕುಗಳ ಸಂವಿಧಾನ ಎಂದು ಕರೆಯುತ್ತಾರೆ. ಇಂಡಿಯನ್ ಬ್ಯಾಂಕಿಂಗ್ ಆಕ್ಟ್ ಇದೆಯಲ್ಲ, ಇದನ್ನ ಭಾರತದ ಬ್ಯಾಂಕುಗಳ ಸಂವಿಧಾನ ಎನ್ನುವರು. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ಈ ಕೆಳಗಿನ ಯಾವ ಕಾಯ್ದೆಯನ್ನ ಭಾರತದ ಬ್ಯಾಂಕುಗಳ ಸಂವಿಧಾನ ಎಂದು ಕರೆಯುತ್ತಾರಂದ್ರೆ 1949ರ ಇಂಡಿಯನ್ ಬ್ಯಾಂಕಿಂಗ್ ಆಕ್ಟ್ ಇದೆಯಲ್ಲ, ಈ ಇಂಡಿಯನ್ ಬ್ಯಾಂಕಿಂಗ್ ಆಕ್ಟ್ ಅನ್ನ ಭಾರತದ ಬ್ಯಾಂಕುಗಳ ಸಂವಿಧಾನ ಅಂತ ಕರಿತೀವಿ. ನೋಡಿ, ನಾ ಹಿನ್ನೆಲೆ ಹೇಳ್ತಾ ಇದ್ದೇನೆ. ಇದೇ 1949ರ ಕಾಯ್ದೆ ಇದೆಯಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಆಗಬೇಕಾದ್ರೆ ಬೆಂಬಲ ಕೊಟ್ಟಂತ ಕಾಯ್ದೆ ಅದು. ಫಸ್ಟ್ ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಆಗಬೇಕು ಅಂದಾಗ 1949 ಜನವರಿ 1ರಂದು RBI ರಾಷ್ಟ್ರೀಕರಣ ಆಗ್ತದೆ. ಆ ರಾಷ್ಟ್ರೀಕರಣಗೊಂಡಾಗ ಅಂದಿನ ಭಾರತದ ಗವರ್ನರ್ ಯಾರಾಗಿದ್ರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರಾಗಿದ್ರು ಅಂದ್ರೆ CD ದೇಶ್ಮುಖ್ ಅನ್ನುವಂಥ ವ್ಯಕ್ತಿ RBIನ ಗವರ್ನರ್ ಆಗಿ ಸೇವೆ ಮಾಡ್ತಾ ಇದ್ರು ಅಂತ. ನೋಟ್ಸ್ ಮಾಡ್ಕೊಳ್ಳಿ. ಇನ್ನ ಈ ಸಂಘಟಿತ ಬ್ಯಾಂಕ್ ಇದೆಯಲ್ಲ, ಸಂಘಟಿತ ಬ್ಯಾಂಕ್ಗಳಲ್ಲಿ 4 ಪ್ರಕಾರ. ಸಂಘಟಿತ ಬ್ಯಾಂಕುಗಳಲ್ಲಿ ಮತ್ತೆ 4 ಪ್ರಕಾರ. ಬ್ಯಾಂಕುಗಳಲ್ಲಿ 4 ಪ್ರಕಾರ.
ಒಂದು ವಾಣಿಜ್ಯ ಬ್ಯಾಂಕ್, ಎರಡು ಸಹಕಾರಿ ಬ್ಯಾಂಕ್, ಮೂರು ಅಭಿವೃದ್ಧಿಯ ಬ್ಯಾಂಕ್, ನಾಲ್ಕು ವಿಶೇಷ ಬ್ಯಾಂಕ್, ಸ್ಪೆಷಲ್ ಬ್ಯಾಂಕ್ ಅಂತ ಕರಿತೀವಿ. ಫಸ್ಟ್ ಒನ್ ಕಮರ್ಷಿಯಲ್ ಬ್ಯಾಂಕ್, ಸೆಕೆಂಡ್ ಒನ್ ಕೋಆಪರೇಟಿವ್ ಬ್ಯಾಂಕ್, ಥರ್ಡ್ ಒನ್ ಡೆವಲಪ್ಡ್ ಬ್ಯಾಂಕ್, ಫೋರ್ತ್ ಒನ್ ಸ್ಪೆಷಲ್ ಬ್ಯಾಂಕ್. ಸಂಘಟಿತ ಬ್ಯಾಂಕ್ಗಳಲ್ಲಿ ಎಷ್ಟು ಪ್ರಕಾರ ಅಂದರೆ 4 ಪ್ರಕಾರ. ಸಂಘಟಿತ ಬ್ಯಾಂಕುಗಳಲ್ಲಿ 4 ಪ್ರಕಾರ. ಒಂದು ವಾಣಿಜ್ಯ ಬ್ಯಾಂಕ್, ಎರಡು ಸಹಕಾರಿ ಬ್ಯಾಂಕ್, ಮೂರು ಅಭಿವೃದ್ಧಿಯ ಬ್ಯಾಂಕ್, ನಾಲ್ಕು ವಿಶೇಷ ಬ್ಯಾಂಕ್. ಕಲೀರಿ. ನಾ ಹೆಂಗೆ ಹೇಳ್ಕೊಳ್ಳಾಕತ್ತೀನಿ ನೋಡಿ, ಇದೇ ಥರ ನೀವು ಕಲಿತು ಇನ್ನೊಬ್ರಿಗೆ ನೀವು ಪಾಠ ಹೇಳ್ಬೋದು. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಉಪನ್ಯಾಸಕರ ಕೊರತೆ ಜಾಸ್ತಿ ಇದೆ. ನೀವು ನಾಳೆ ಉಪನ್ಯಾಸಕರ ಆಗಬಹುದು. ಜ್ಞಾನ ಇದೆಯಲ್ಲ, ನಾಲೆಜ್ ಇದೆಯಲ್ಲ. ಸರ್ ಯಾರು ರಾಧಾಕೃಷ್ಣನವರು ಮಾತು ಹೇಳ್ತಾರೆ, ದೀಪದಿಂದ ದೀಪ ಹಚ್ಚುವುದು ಅಂತ. ನಾ ಏನು ನನ್ನ ಗುರುಗಳು ಹೇಳಿಕೊಟ್ರಲ್ಲ ಆ ವಿದ್ಯೆ ನಿಮಗೆ ಹೇಳಿಕೊಳ್ಳಾಕತ್ತೀನಿ. ನಿಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ವಿಚಾರವನ್ನು ನೀವು ಮತ್ತೊಬ್ಬರಿಗೆ ಕಲಿಸಿಕೊಡ್ರಿ. ಮುಚ್ಚಿಟ್ಟ ವಿದ್ಯೆ ಕೊಳೆಯುತ್ತದೆ, ಬಿಚ್ಚಿಟ್ಟ ವಿದ್ಯೆ ಹೊಳೆಯುತ್ತದೆ. ನಿಮ್ಮ ತಮ್ಮ, ನಿಮ್ಮ ತಂಗಿ, ನಿಮ್ಮ ಕುಟುಂಬದ ಸದಸ್ಯರು ಅಲ್ಲ, ನಿಮ್ಮ ಸುತ್ತಮುತ್ತ ಇರುವಂಥ ಒಂದು 10 ಮಂದಿ ಕುಂದರ್ಸಿ ನೀವು ಪಾಠ ಹೇಳಿದಾರೆ ಅಂದ್ರೆ ಒಟ್ಟ ಅವ್ರ ಜೀವನ ನಿಮ್ಗೆ ನೆನಪಾರಂಗಿಲ್ಲ. ಭಗವದ್ಗೀತೆಯ ಸಂದೇಶ ಯಾವುದು, ಬೈಬಲ್ ಸಂದೇಶ ಎಲ್ಲ ಇದೆ. ಮೊಹಮ್ಮದ್ ಪೈಗಂಬರ್ ಅವ್ರ ಮಾತು ಹೇಳ್ತಾರೆ, ಬಂಗಾರ ದಾನ ಮಾಡೋದಕ್ಕಿಂತ ಶಿಕ್ಷಣವನ್ನು ದಾನ ಮಾಡುವಂತ. ಭಾಳ ಅದ್ಭುತವಾದಂಥ ಕೆಲಸ ಇದು. ವಾಣಿಜ್ಯ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ಅಭಿವೃದ್ಧಿಯ ಬ್ಯಾಂಕ್ಗಳು, ವಿಶೇಷ ಬ್ಯಾಂಕ್ಗಳು. ಬ್ಯಾಂಕ್ಗಳಲ್ಲಿ ಎಷ್ಟು ಪ್ರಕಾರ? ಸಂಘಟಿತ ಬ್ಯಾಂಕ್ಗಳಲ್ಲಿ 4 ಪ್ರಕಾರ. ಫಸ್ಟ್ ಒನ್ ಕಮರ್ಷಿಯಲ್ ಬ್ಯಾಂಕ್, ಸೆಕೆಂಡ್ ಒನ್ ಕೋಆಪರೇಟಿವ್ ಬ್ಯಾಂಕ್, ಥರ್ಡ್ ಒನ್ ಡೆವಲಪ್ಡ್ ಬ್ಯಾಂಕ್, ಫೋರ್ತ್ ಒನ್ ಸ್ಪೆಷಲ್ ಬ್ಯಾಂಕ್. ಸರ್ ಏನ್ರಿ ಇದ್ರ ವ್ಯತ್ಯಾಸ? ನೀವು ಯಾವುದೇ ಒಂದು ಬ್ಯಾಂಕ್ ಹೆಸರು ಹೇಳ್ರಿ, ನಾ ಹೇಳ್ತೀನಿ. ಒಂದು ಬ್ಯಾಂಕ್ ಹೆಸರು ಹೇಳ್ರಿ, ಅದು ಇದೇ ಬ್ಯಾಂಕ್ ಅಂತ ಹೇಳ್ತೀನಿ. ಎನಿಬಡಿ, ಯಾರು ಬೇಕಾದವರು. ಯಾರು ಬೇಕಾದ್ರೂ ಒಂದು ಆನ್ಸರ್ ಹೇಳಿ ನೋಡಿ. ಹುಚ್ಚುಚ್ಚಾರ SMS ಮಾಡ್ತೀರಪ್ಪ. ಪ್ರದೀಪ ಪಾಠ ಕೇಳೋ. ಎಸ್, ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ, ಇದೊಂದು ಕಮರ್ಷಿಯಲ್ ಬ್ಯಾಂಕ್. ನಬಾರ್ಡ್ ಬ್ಯಾಂಕ್ ಇದೆಯಲ್ಲ, ಅಭಿವೃದ್ಧಿಯ ಬ್ಯಾಂಕ್. ಸವಿತಾ ಅವರೇ, ಪಂಜಾಬ್ ಬ್ಯಾಂಕ್ ಇದೆಯಲ್ಲ, ಇದೊಂದು ಕಮರ್ಷಿಯಲ್ ಬ್ಯಾಂಕ್. ನಾಟಿಕರ್ ಅವರೇ, IDF ಅಂತ ಹೇಳಿದ್ದೀರಿ ನೀವು. ಎಸ್, ICICI ಬ್ಯಾಂಕ್ ಇದೊಂದು ವಾಣಿಜ್ಯ ಬ್ಯಾಂಕ್. ಗುಡ್. SBI ಇದೊಂದು ವಾಣಿಜ್ಯ ಬ್ಯಾಂಕ್. ಕೆನರಾ ಬ್ಯಾಂಕ್ ಇದೊಂದು ವಾಣಿಜ್ಯ ಬ್ಯಾಂಕ್. HDFC ಇದೊಂದು ವಾಣಿಜ್ಯ ಬ್ಯಾಂಕ್. ವೆರಿ ಗುಡ್. ನೋಡಿ ಇಷ್ಟೆಲ್ಲ. RBI ಇದೆಯಲ್ಲ, ಇದೊಂದು ಸ್ಪೆಷಲ್ ಬ್ಯಾಂಕ್. RRB ಇದೆಯಲ್ಲ, ಇದೊಂದು ಸ್ಪೆಷಲ್ ಬ್ಯಾಂಕ್. ಹಾಂ ಸರ್, ನೀವು ಹೆಂಗೆ ಹೇಳಕತ್ತೀರಿ? ಈ ನೋಡಿ, ಈ ಚಾಪ್ಟರ್ ನೀವು ಕಲ್ತೀರಿ ಅಂತಂದ್ರೆ ನೀವು ಕೂಡ ಆನ್ಸರ್ ಮಾಡ್ತೀರಿ. ಈ ಚಾಪ್ಟರ್ ನೀವು ಚೆನ್ನಾಗಿ ಕಲ್ತೀರಿ ಅಂದ್ರೆ ನೀವು ಕೂಡ ಈಸಿಯಾಗಿ ಆನ್ಸರ್ ಮಾಡ್ಬೋದು. ವಾಣಿಜ್ಯ ಬ್ಯಾಂಕ್ ಅಂದ್ರೆ ಏನು? ಆರಂಭದಲ್ಲಿ ವಾಣಿಜ್ಯ ಬ್ಯಾಂಕಿನ ಅರ್ಥ ಹೆಂಗಿತ್ತಂದ್ರೆ ಬಹಳ ಸಂಕುಚಿತ ಇತ್ತು. ಏನಂದ್ರೆ ಕೇವಲ ವ್ಯಾಪಾರ ಯಾರ್ಯಾರು ಮಾಡ್ತಾರಲ್ಲ, ವ್ಯಾಪಾರಸ್ಥರಿಗೆ ಮಾತ್ರ ಸಾಲ ಕೊಡ್ತಿತ್ತು. ವ್ಯಾಪಾರ ಮಾಡುವಂಥ ವ್ಯಕ್ತಿಗಳಿಗೆ ಸಾಲ ಕೊಡ್ತಿತ್ತು. ಸ್ವಲ್ಪ ಡೆವಲಪ್ಮೆಂಟ್ ಆದ ಮೇಲೆ ಕೈಗಾರಿಕಾ ವ್ಯಕ್ತಿಗಳಿಗೆ ಸಾಲ ಕೊಡ್ತು. ಮತ್ತೆ ಡೆವಲಪ್ಮೆಂಟ್ ಆದ ಮೇಲೆ ಕೃಷಿ ಹೊಲಕ್ಕೆ ಸಾಲ ಕೊಡಲಾಗತ್ತು, ಅಗ್ರಿಕಲ್ಚರ್. ಅಂದರೆ ಆರಂಭದಲ್ಲಿ ಕೇವಲ ವ್ಯಾಪಾರ ವಹಿವಾಟುಗಳಿಗೆ ಮಾತ್ರ ಸಾಲ ನೀಡುವಂಥ ವಾಣಿಜ್ಯ ಬ್ಯಾಂಕ್, ಅದು ಅಭಿವೃದ್ಧಿ ಆದಂತೆ ಡೆವಲಪ್ಮೆಂಟ್ ಆದಂಗೆ ವ್ಯಾಪಾರ ಕ್ಷೇತ್ರಕ್ಕೂ ಸಾಲ ಕೊಡಿತು, ಕೈಗಾರಿಕಾ ಕ್ಷೇತ್ರಕ್ಕೆ ಸಾಲ ಕೊಡಿತು, ಕೃಷಿ ಕ್ಷೇತ್ರಕ್ಕೆ ಸಾಲ ಕೊಡಿತು. ಅಂದ್ರೆ ವಾಣಿಜ್ಯ ಬ್ಯಾಂಕ್ ಎಂದರೆ ಎಲ್ಲ ವರ್ಗದ ಜನಾಂಗದವರಿಗೆ, ಎಲ್ಲ ವರ್ಗದ ಜನಾಂಗದವರಿಗೆ, ಎಲ್ಲ ವರ್ಗದ ಜನಾಂಗದವರಿಗೆ ಅಥವಾ ಎಲ್ಲ ಗುಂಪಿನ ಜನಾಂಗದವರಿಗೆ, ಎಲ್ಲ ಗುಂಪಿನ ಜನಾಂಗದವರಿಗೆ ಸಾಲ ಸೌಲಭ್ಯ ನೀಡುವ ಬ್ಯಾಂಕ್ಗಳನ್ನು ವಾಣಿಜ್ಯ ಬ್ಯಾಂಕ್ಗಳನ್ನು ಕರೀತಾರೆ. ಸ್ನೇಹಿತರೆ, ಮತ್ತೆ KS ಕನ್ಫರ್ಮ್ ಆಗ್ತವೆ.
ನಾನ್ TT ಹೈಸ್ಕೂಲ್ ಟೀಚರ್ಗಳು ಕಾಲ್ಫಾರ್ಮ್ ಆಗ್ತವೆ, ಮತ್ತೆ ಎಕ್ಸಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ಫಾರ್ಮ್ ಆಗ್ತವೆ, ಮತ್ತೆ ಪೊಲೀಸ್ ಇಲಾಖೆ ಸಾಕಷ್ಟು ಸಾವಿರಾರು ಪೊಲೀಸ್ ಹುದ್ದೆಗಳು ಕಾಲ್ಫಾರ್ಮ್ ಆಗ್ತವೆ. ಟೈಮನ್ನು ವೇಸ್ಟ್ ಮಾಡಬೇಡ್ರಿ, ಓದ್ರಿ. ಎಷ್ಟು ಚೆನ್ನಾಗಿ ಓದ್ತೀರಿ, ನೋಟ್ಸ್ ಮಾಡ್ಕೋತೀರಿ, ನಿಮ್ಗೆಲ್ಲ ಹೆಲ್ಪ್ ಆಗ್ತದೆ. ಇನ್ನು ಒಳ್ಳೆ ಒಳ್ಳೆ ಉಪನ್ಯಾಸಕರು ಯಾರ್ಯಾರು ಪಾಠ ಹೇಳ್ತಾರೆ ಅವರೆಲ್ಲ ಪಾಠಗಳನ್ನು ಕೇಳ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ವಾಣಿಜ್ಯ ಬ್ಯಾಂಕ್ಗಳದಾವಲ್ಲ, ಎಲ್ಲ ವರ್ಗದ ಜನಾಂಗದವರಿಗೆ, ಎಲ್ಲ ಗುಂಪಿನ ಜನಾಂಗದವರಿಗೆ ಸಾಲ ಸೌಲಭ್ಯ ನೀಡುವಂಥ ಬ್ಯಾಂಕ್ಗಳನ್ನು ವಾಣಿಜ್ಯ ಬ್ಯಾಂಕುಗಳು ಅಂತ ಕರಿತೀವಿ. ಹಾಗಾದರೆ ವಾಣಿಜ್ಯ ಬ್ಯಾಂಕಿನ ರಚನೆಯ ಆಧಾರದ ಮೇಲೆ, ವಾಣಿಜ್ಯ ಬ್ಯಾಂಕ್ ಇದೆಯಲ್ಲ ಇದನ್ನು ಸ್ವಲ್ಪ ನೋಡೋಣ. ಇದ್ರ ಬಗ್ಗೆ ವಾಣಿಜ್ಯ ಬ್ಯಾಂಕ್ ಇದೆಯಲ್ಲ, ಇದರ ರಚನೆಯ ಆಧಾರದ ಮೇಲೆ ಎರಡು ಪ್ರಕಾರ. ರಚನೆಯ ಆಧಾರದ ಮೇಲೆ ಎರಡು ಪ್ರಕಾರ. ಒಂದು ಶೆಡ್ಯೂಲ್ಡ್ ಬ್ಯಾಂಕ್. ರಚನೆ ಆಧಾರದ ಮೇಲೆ ಎರಡು ಪ್ರಕಾರ ಅಂತ ಹೇಳಿದೆ ನಿಮಗೆ. ಆ ರಚನೆ ಆಧಾರದ ಮೇಲೆ ಎರಡು ಪ್ರಕಾರದಲ್ಲಿ ಒಂದು ಶೆಡ್ಯೂಲ್ಡ್ ಬ್ಯಾಂಕ್, ಒಂದು ಶೆಡ್ಯೂಲ್ಡ್ ಬ್ಯಾಂಕ್, ಇನ್ನೊಂದು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ಯಾರು ನಿಮ್ಮ ಮನೆಯಲ್ಲಿ ಸೆಕೆಂಡ್ PUC ಮತ್ತು ಫಸ್ಟ್ PUC ಎಕನಾಮಿಕ್ಸ್ ಓದ್ತಿದ್ದಾರ ಸ್ನೇಹಿತರೆ, ಈ ಚಾಪ್ಟರ್ ತೋರಿಸ್ರೆ ಅವರಿಗೆ ಭಾಳ ಹೆಲ್ಪ್ ಆಗ್ತದೆ. ಅಲ್ಲಿ ಅವರು ಉಪನ್ಯಾಸಕರು ಹೇಳಿಕೊಟ್ಟಿರ್ತಾರೆ ನನ್ನ ಚಾಪ್ಟರ್. ಯಾಕಂದ್ರೆ ಸೆಕೆಂಡ್ PUC ಎಕನಾಮಿಕ್ಸ್ದಲ್ಲಿ ಇದು ಎಷ್ಟನೇ ಚಾಪ್ಟರ್ ಇದೆ ಅಂತಂದ್ರೆ 9ನೇ ಚಾಪ್ಟರ್ ಇದೆ ನೋಡಿ. ಸೆಕೆಂಡ್ PUC ಎಕನಾಮಿಕ್ಸ್ ಪುಸ್ತಕದಲ್ಲಿ ಸೆಕೆಂಡ್ ಚಾಪ್ಟರ್ ಇದೆ. ವಾಣಿಜ್ಯ ಬ್ಯಾಂಕ್ಗಳ ರಚನೆ ಆಧಾರದ ಮೇಲೆ ಎರಡು ಪ್ರಕಾರ. ಒಂದು ಶೆಡ್ಯೂಲ್ಡ್ ಬ್ಯಾಂಕ್, ಇನ್ನೊಂದು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ಪರಿಶಿಷ್ಟ ಬ್ಯಾಂಕ್, ಪರಿಶಿಷ್ಟೇತರ ಬ್ಯಾಂಕ್ ಅಂತ ಕರಿತೀವಿ ರಚನೆ ಆಧಾರದ ಮೇಲೆ. ಏನು ಸರ್ ಹಿಂಗಂದ್ರೆ? ಹೌದು, ಶೆಡ್ಯೂಲ್ಡ್ ಬ್ಯಾಂಕ್ ಅಂತಂದ್ರೆ RBI ನಲ್ಲಿ ಏನಾಗಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಆಗಿರಬೇಕು. RBI ನಲ್ಲಿ ಖಾತೆಗಳು ಬರ್ತವೆ. RBI ನ 2ನೇ ಶೆಡ್ಯೂಲ್ದಲ್ಲಿ ಏನಾಗಿರ್ಬೇಕಂದ್ರೆ ರಿಜಿಸ್ಟ್ರೇಷನ್ ಆಗಿರಬೇಕು. ವಾರ್ಷಿಕ ಅದರ ವಹಿವಾಟ ಇದೆಯಲ್ಲ ಅದು 5 ಲಕ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ವಾರ್ಷಿಕ ವಹಿವಾಟ 5 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 2ನೇ ಶೆಡ್ಯೂಲ್ದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ಬ್ಯಾಂಕುಗಳನ್ನು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ವಾಣಿಜ್ಯ ಬ್ಯಾಂಕಿನ ರಚನೆ ಆಧಾರದ ಮೇಲೆ ಎರಡು ಪ್ರಕಾರ. ಒಂದು ಶೆಡ್ಯೂಲ್ಡ್ ಬ್ಯಾಂಕ್, ಇನ್ನೊಂದು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ಶೆಡ್ಯೂಲ್ಡ್ ಬ್ಯಾಂಕ್ ಎಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 2ನೇ ಶೆಡ್ಯೂಲ್ದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದು ವಾರ್ಷಿಕ ಅದರ ವಹಿವಾಟ 5 ಲಕ್ಷಕ್ಕಿಂತ ಹೆಚ್ಚಾಗಿತ್ತು ಅಂತಂದ್ರೆ ಅದನ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಅದರ ಉಲ್ಟಾ ನಾನ್ ಶೆಡ್ಯೂಲ್ಡ್ ಅಂದ್ರೆ ಏನು? ಅದರ ಉಲ್ಟಾ, ಅದರ ಅಪೋಸಿಟ್. RBI ನಲ್ಲಿ ರಿಜಿಸ್ಟ್ರೇಷನ್ ಆಗಿರಂಗಿಲ್ಲ, 5 ಲಕ್ಷಕ್ಕಿಂತ ಹೆಚ್ಚಿನ ಪಾವತಿ ಹೊಂದಿರಂಗಿಲ್ಲ, 5 ಲಕ್ಷಕ್ಕಿಂತ ಹೆಚ್ಚು ಪಾವತಿ ಇರಂಗಿಲ್ಲ. RBI ನಲ್ಲಿ ಇದೇನಾಗಿರಂಗಿಲ್ಲ, ರಿಜಿಸ್ಟ್ರೇಷನ್ ಆಗಿರಂಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಐದು ಲಕ್ಷಕ್ಕಿಂತ ಹೆಚ್ಚು ಪಾವತಿ ಹೊಂದಿದ್ರೆ ಶೆಡ್ಯೂಲ್ಡ್ ಬ್ಯಾಂಕ್, 5 ಲಕ್ಷಕ್ಕಿಂತ ಕಡಿಮೆ ಪಾವತಿ ಹೊಂದಿದ್ರೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. RBI ನಲ್ಲಿ ರಿಜಿಸ್ಟ್ರೇಷನ್ ಆಗಿದ್ರೆ ಶೆಡ್ಯೂಲ್ಡ್, RBI ನಲ್ಲಿ ರಿಜಿಸ್ಟ್ರೇಷನ್ ಆಗದೇ ಇದ್ರೆ ಅದನ್ನ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದ್ಸರಿ ಮಾಹಿತಿ ಕೊಡಿತು. ಯಾವ ವರ್ಷ ಅಂದ್ರೆ 1997. 1997ರ RBI ನ ರಿಪೋರ್ಟ್ ಪ್ರಕಾರ ಪ್ರಸ್ತುತ ಭಾರತ ದೇಶದಲ್ಲಿ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳ ಸಂಖ್ಯೆ 0. ಎಲ್ಲಿಯೂ ನಮ್ಮ ದೇಶದಲ್ಲಿ ಇವತ್ತು ರಾಷ್ಟ್ರಾದ್ಯಂತ ದೇಶಾದ್ಯಂತ ಬ್ಯಾಂಕ್ಗಳನ್ನು ಚೆಕ್ ಮಾಡಿದಾಗ ರಾಷ್ಟ್ರದಲ್ಲಿ ಎಲ್ಲಿಯೂ ಕೂಡ ನಾನ್ ಶೆಡ್ಯೂಲ್ ಬ್ಯಾಂಕ್ಗಳು ಕಂಡು ಬರ್ತಾ ಇಲ್ಲ. ಎಲ್ಲ 0 ಅದಾವೆ. ಎಲ್ಲ ಬ್ಯಾಂಕ್ಗಳು ಶೆಡ್ಯೂಲ್ ಬ್ಯಾಂಕ್ಗಳಾಗಿದ್ದಾವೆ. ಹಾಗಾದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ರಚನೆ ಆಧಾರದ ಮೇಲೆ ಎರಡು ಪ್ರಕಾರ. ಇದೇ ವಾಣಿಜ್ಯ ಬ್ಯಾಂಕಿನಲ್ಲಿ ಒಡೆತನದ ಆಧಾರದ ಮೇಲೆ ಎರಡು ಪ್ರಕಾರ. ಒಡೆತನದ ಆಧಾರದ ಮೇಲೆ ಎರಡು ಪ್ರಕಾರ. ರಚನೆ ಆಧಾರದ ಮೇಲೆ ಎರಡು ಪ್ರಕಾರ ಆದರೆ ಒಡೆತನದ ಆಧಾರದ ಮೇಲೆ ಎರಡು ಪ್ರಕಾರ. ಹಾಗಾದ್ರೆ ಒಡೆತನದ ಆಧಾರದ ಮೇಲೆ ಎರಡು ಪ್ರಕಾರದಲ್ಲಿ ಒಂದು ಸರ್ಕಾರಿ ವಲಯದ ವಾಣಿಜ್ಯ ಬ್ಯಾಂಕ್, ಇನ್ನೊಂದು ಖಾಸಗಿ ವಲಯದ ವಾಣಿಜ್ಯ ಬ್ಯಾಂಕ್. ಗವರ್ಮೆಂಟ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್, ಪ್ರೈವೇಟ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್. ಸರ್ಕಾರಿ ವಲಯದ ವಾಣಿಜ್ಯ ಬ್ಯಾಂಕ್, ಇನ್ನೊಂದು ಖಾಸಗಿ ವಲಯದ ವಾಣಿಜ್ಯ ಬ್ಯಾಂಕ್. ವಾಣಿಜ್ಯ ಬ್ಯಾಂಕಿನ ಅಧಿಕಾರ ಮತ್ತು ಒಡೆತನ ಸರ್ಕಾರದ ಅಧೀನದಲ್ಲಿ ಸಂಪೂರ್ಣವಾಗಿ ಅದರ ಒಡೆತನ ಆಗಿರಬಹುದು, ಅಧಿಕಾರ ಆಗಿರಬಹುದು
ಅದರ ಜವಾಬ್ದಾರಿ ಆಗಿರಬಹುದು. ಸರ್ಕಾರದ ಅಧೀನದಲ್ಲಿದ್ದರೆ ಅದನ್ನು ಸರ್ಕಾರಿ ವಲಯದ ವಾಣಿಜ್ಯ ಬ್ಯಾಂಕ್ ಅಂತ ಕರಿತೀವಿ. ಇನ್ನು ಖಾಸಗಿ ವಲಯದ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಏನು? ಸಂಪೂರ್ಣವಾದ ಜವಾಬ್ದಾರಿ, ಅವುಗಳ ಒಡೆತನ, ಅವುಗಳ ಸಂಪೂರ್ಣವಾದಂಥ ಕಾರ್ಯನಿಯೋಜನೆ ಖಾಸಗಿಯವರ ಅಧೀನದಲ್ಲಿದ್ದರೆ ಅದನ್ನು ಖಾಸಗಿ ವಲಯದ ವಾಣಿಜ್ಯ ಬ್ಯಾಂಕ್ ಅಂತ ಕರಿತೀವಿ. ಸರ್ಕಾರ ಸಂಪೂರ್ಣವಾಗಿ ಅದನ್ನು ನಿಭಾಯಿಸ್ತಾ ಇದ್ದರೆ, ಉದಾಹರಣೆ ಪ್ರಸ್ತುತ ಭಾರತ ದೇಶದಲ್ಲಿ 12 ರಾಷ್ಟ್ರೀಕೃತ ಬ್ಯಾಂಕ್ಗಳದಾವ. ಇವೆಲ್ಲ ಸರ್ಕಾರ ವಲಯದ ವಾಣಿಜ್ಯ ಬ್ಯಾಂಕ್ಗಳೇ. ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾನೆ, ಭಾರತ ದೇಶದಲ್ಲಿ ಪ್ರಸ್ತುತ ಎಷ್ಟು ಈ ಸರ್ಕಾರಿ ವಲಯದ ವಾಣಿಜ್ಯ ಬ್ಯಾಂಕ್ಗಳದಾವ ಅಂದರೆ, ಪ್ರಸ್ತುತ ಭಾರತ ದೇಶದಲ್ಲಿ 12 ರಾಷ್ಟ್ರೀಕೃತ ಬ್ಯಾಂಕ್ಗಳು ಸರ್ಕಾರಿ ವಲಯದಲ್ಲಿ ಸೇವೆ ಮಾಡ್ತವೆ. ನಮ್ಮ ದೇಶದ ಅತಿ ದೊಡ್ಡ ಸರ್ಕಾರಿ ವಲಯದ ವಾಣಿಜ್ಯ ಬ್ಯಾಂಕ್ ಯಾವುದು? ಪ್ರೆಸೆಂಟ್ SBI ಇದೆಯಲ್ಲ, ಪ್ರಸ್ತುತ ಭಾರತ ದೇಶದ ಅತಿ ದೊಡ್ಡ ಸರ್ಕಾರಿ ವಲಯದ ವಾಣಿಜ್ಯ ಬ್ಯಾಂಕ್. ಎರಡನೇ ಬ್ಯಾಂಕ್ ಯಾವುದಂದ್ರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪ್ರಸ್ತುತ ಭಾರತ ದೇಶದ ನ್ಯಾಷನಲ್. ಮೂರನೇ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ, ಪ್ರಸ್ತುತ ದೇಶದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ SBI, ಎರಡನೇದ್ದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಮೂರನೇದ್ದು ಬ್ಯಾಂಕ್ ಆಫ್ ಬರೋಡಾ. ಆದರೆ ಖಾಸಗಿ ವಲಯದ ಅತಿ ದೊಡ್ಡ ವಾಣಿಜ್ಯ ಬ್ಯಾಂಕ್ HDFC, ಪ್ರಸ್ತುತ ಭಾರತ ದೇಶದ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ ಅಂತ ಕೇಳಿದ್ರೆ HDFC. ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತದೆ HDFC ಅಂತಂದ್ರೆ ಅದ್ಭುತವಾದ ಸೇವೆ ಅದು. ಏನು ಸರ ಪ್ರೈವೇಟ್ ಬ್ಯಾಂಕ್ ಹೋಗ್ಲತ್ತಾ ಇದ್ದಿರಲ್ಲ? ಹೌದು, ಇವತ್ತು ಸರ್ಕಾರಿ ವಲಯದ ಬ್ಯಾಂಕಿನ ಕಾರ್ಯವೈಖರಿಯನ್ನ, ಸರ್ಕಾರಿ ಬ್ಯಾಂಕಿನ ಅಧಿಕಾರಿಗಳ ಕಾರ್ಯವೈಖರಿಗಳನ್ನ ಕೆಲವು ಸಂದರ್ಭದಲ್ಲಿ ಬೇಜಾರು ಉಂಟು ಮಾಡ್ತದೆ. ಆದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳ ಅವರು ವೆಲ್ಕಮ್ ಮಾಡಿಕೊಳ್ಳೋದು, ಅವರು ಮಾಹಿತಿ ಕೊಡೋದು, ನೀವೇನಾದರೂ ಅಮೌಂಟ್ ಡ್ರಾ ಮಾಡಿದಂಥ ಸಮಯದಲ್ಲಿ ಅಬೌವ್ 1 lakh ಇತ್ತು, ನೀವು ಫೋನ್ ಬಂದುಬಿಡುತ್ತೆ ಆಟೋಮೆಟಿಕ್. HDFC ಬ್ಯಾಂಕ್ ವಿಶೇಷ ನೋಡ್ರಿ, ಯಾರು ಡ್ರಾ ಮಾಡ್ತಾ ಇದ್ದಾರಾ, ನೀವು ಯಾವ ನಂಬರ್ ಇರ್ತಲ್ಲ ನಂಬರ್ಗೆ ಫೋನ್ ಬಂದುಬಿಡ್ತದೆ. ಇಂಥ ಒಂದು ಅಮೌಂಟ್, ಇಂಥ ಒಂದು ATMದಲ್ಲಿ ಅಮೌಂಟ್ ಡ್ರಾ ಆಗ್ತಾ ಇದೆ, ನೀವು ಹೌದಾ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ನೋಡಿ ಎಷ್ಟು ಚೆನ್ನಾಗಿ ಸರ್ವಿಸ್ ಇದೆ. ಕೆಲವು ಬ್ಯಾಂಕ್ಗಳನ್ನ ನೋಡ್ತೀನಿ, ದೊಡ್ಡ ದೊಡ್ಡ ಡಿಮ್ಯಾಂಡ್ ರಾಷ್ಟ್ರೀಕೃತ ಬ್ಯಾಂಕ್ಗಳದಾವಲ್ಲ, ಆ ಬ್ಯಾಂಕ್ಗಳಲ್ಲಿ ಮಾತಾಡ್ಸಂಗಿಲ್ಲ ಅಲ್ಲಿ ಹೋದ್ರು ಗ್ರಾಹಕರಿಗೆ. ಆಗಬಾರ್ದಲ್ಲ ಹಂಗ. ಗ್ರಾಹಕ ಅಂದ್ರೆ ದೇವರು, ನೀವೆಲ್ಲ ನಮ್ಗೆ ದೇವ್ರು ಇದ್ದಂಗೆ. ನೀವು ನನ್ನ ಪಾಠ ಕೇಳ್ತಾ ಇದ್ದು ನೀವು ಇಲ್ಲದ ನಾ ಹೆಂಗೆ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಇದೆ ಹೇಳಿ? ನಾವು ಅನ್ನ ತಿಂತಾ ಇದ್ದೀವಿ ಅಂತಂದ್ರೆ, ನಾವು ಸೇವೆ ಮಾಡ್ತಾ ಇದ್ದೇವೆ ಅಂತಂದ್ರೆ, ನೀವು ಕೊಟ್ಟಿರ್ತಕ್ಕಂಥ ಅನ್ನ ನಮ್ಮ ಹೊಟ್ಟಿಗೆ ಹತ್ತಬೇಕಂದ್ರೆ ನಿಮ್ಮ ಸೇವೆ ಚೆನ್ನಾಗಿ ಮಾಡಲೇಬೇಕಲ್ಲ, ಅಲಕ್ಷ್ಯ ಮಾಡಬಾರ್ದಲ್ಲ. ಇಲ್ಲಿ ನೋಡಿ HDFC ಬ್ಯಾಂಕ್ ಬಗ್ಗೆ ಯಾಕೆ ಹೋಗಲಿದೆ ನಾನು? ಅಲ್ಲಿ ಯಾರು ನಮ್ಮ ಪೌಣ್ಯರದಾರೆ? ಅದಕ್ಕೆ HDFC ಬ್ಯಾಂಕಿನ ವಿಶೇಷ ಏನು ಅಂತಂದ್ರೆ, ಇವತ್ತು ಭಾರತ ದೇಶದಲ್ಲಿ ಒಂದು ಕಾಲದಲ್ಲಿ ಇದು 8ನೇ ಸ್ಥಾನದಲ್ಲಿತ್ತು. 8ನೇ ಸ್ಥಾನದಲ್ಲಿರುವಂಥ ಬ್ಯಾಂಕ್ ಪ್ರೆಸೆಂಟ್ ನಂಬರ್ 1 ಆಗಿದೆ. ಅದು ಬಿಟ್ಟರೆ ಎರಡನೇ ಬ್ಯಾಂಕ್ ಯಾವುದಂದ್ರೆ ICICI. ಫಸ್ಟ್ HDFC, ಎರಡನೇ ಸ್ಥಾನದಲ್ಲಿ ICICI. ಹೌದಾ? ಸಾಕಷ್ಟು ಅದಾವ. ಆಕ್ಸಿಸ್ ಬ್ಯಾಂಕ್ಗಳು ಬರ್ತವೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ. ಪ್ರಸ್ತುತ ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂಥ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದಂದ್ರೆ ಅದು HDFC, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸಿಯಲ್ ಕಾರ್ಪೊರೇಷನ್ ಅಂತ ಕರಿತೀವಿ. ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸಿಯಲ್ ಕಾರ್ಪೊರೇಷನ್. ICICI ಮೀನ್ಸ್ ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರಸ್ತುತ ಭಾರತ ದೇಶದ ಅತಿ ದೊಡ್ಡ ಎರಡನೇ ರಾಷ್ಟ್ರೀಕೃತ ಬ್ಯಾಂಕ್, ಖಾಸಗಿ ವಲಯದ ಬ್ಯಾಂಕ್ ಅಂತ ಕರೆಸಿಕೊಂಡ್ರೆ ಫಸ್ಟ್ನೇದ್ದು ಯಾವುದಂದ್ರೆ HDFC. ಅರ್ಥ ಆಗ್ತಾ ಇದೆಯಾ? ನೋಡಿ, ನಾನು ವಾಣಿಜ್ಯ ಬ್ಯಾಂಕ್ ತೆಗೆದುಕೊಂಡೆ. ವಾಣಿಜ್ಯ ಬ್ಯಾಂಕ್ ಅಂದ್ರೆ ಏನು ಅಂತ ಹೇಳಿದೆ? ಸಂಘಟಿತ ಬ್ಯಾಂಕ್ಗಳಲ್ಲಿ 4 ಪ್ರಕಾರ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ಇತಿಹಾಸವನ್ನು ಹೇಳಿದೆ. 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ನಾಷ್ಟ ಮಾಡಾಗ, ಊಟ ಮಾಡಾಗ, ಅಥವಾ ನೀವು ಎಲ್ಲಾದ್ರೂ ವಾಕಿಂಗ್ ಮಾಡುವಂಥ ಸಮಯದಲ್ಲಿ ಅದನ್ನು ರಿಮೆಂಬರ್ ಮಾಡ್ತಿರ್ಬೇಕು. ಇಷ್ಟೆಲ್ಲ ಹೆಂಗೆ ನೆನಪಿಡಬೇಕು? ನಾಳೆ PSI ಆದಂದ್ರೆ, ತಹಸೀಲ್ದಾರ್ ಆದಂದ್ರೆ, ಸರ್ಕಾರಿ ವಾಹನದಾಗ ಮೆರಿತಿ, ಸಾಯುವವರೆಗೆ ನೀನು ಸಿದ್ಧಾರ್ಥಾಗಿ ಜೀವನ ಮಾಡ್ತಿ. ಸಾವಿರಾರು ಮಂದಿ ನನಗೆ ಶೆಲ್ಟ್ ಹೊಡಿತಾರೆ, ಸಾವಿರಾರು ಕಾರ್ಯಕ್ರಮ ಸನ್ಮಾನ ಮಾಡ್ತಾರೆ, ಸಾವಿರಾರು ಮಂದಿ ಸಾಹೇಬ್ರ ನಮಸ್ಕಾರ ಮಾಡ್ತಾರೆ. ಅದೆಲ್ಲ ಎದರಿಂದ ಸಾಧ್ಯ ಅಂದ್ರೆ ಈ ನಾಲೆಜಿಂದ ಸಾಧ್ಯ. ಅದನ್ನು ರಿಪೀಟ್ ಮಾಡ್ತಿರ್ಬೇಕು ನೀನು. 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್, 1806ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್, 1840ರಲ್ಲಿ ಬ್ಯಾಂಕ್ ಆಫ್ ಮುಂಬೈ, 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್. ಈ 3 ಬ್ಯಾಂಕ್ಗಳನ್ನು ಒಂದುಗೂಡಿಸಿ 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಯಿತು. ಇಂಪೀರಿಯಲ್ ಹೋಗಿ SBI ಆಯಿತು. SBIನ ಮೊದಲ ಹೆಸರು ಇಂಪೀರಿಯಲ್. SBI ರಾಷ್ಟ್ರೀಕರಣಗೊಂಡಿದ್ದು 1956.
ಹಾಗಾದರೆ ಭಾರತದಲ್ಲಿ ರಾಷ್ಟ್ರೀಕರಣಗೊಂಡ ಪ್ರಥಮ ಬ್ಯಾಂಕ್ ಯಾವುದಂತ ಕೇಳ್ತಾನೆ? RBI. ಎರಡನೇದ್ದೇ SBI. ಇನ್ನು 1881ರಲ್ಲಿ ಹೌದು ಕಮರ್ಷಿಯಲ್ ಬ್ಯಾಂಕ್, ನಮ್ಮ ದೇಶದ ಮೊದಲ ವಾಣಿಜ್ಯ ಬ್ಯಾಂಕ್ ಅಂತ ಕರಿತೀವಿ. ಭಾರತದ ಹಣ ಬ್ರಿಟಿಷ್ ಅಧಿಕಾರದಿಂದ ಸ್ಥಾಪನೆಯಾಗಿದ್ದು. ಇನ್ನು 1894ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇದನ್ನು ಪ್ರಾರಂಭ ಮಾಡಿದವರು ಲಾಲಾ ಲಜಪತ್ ರಾಯ್. ನಮ್ಮ ದೇಶದ ಶುದ್ಧ ಭಾರತೀಯರಿಂದಲೇ ಪ್ರಾರಂಭಗೊಂಡಂಥ ಬ್ಯಾಂಕ್ ಇದು. ಅದಾದ ಮೇಲೆ 1949 ಇಂಡಿಯನ್ ಬ್ಯಾಂಕಿಂಗ್ ಆಕ್ಟ್ ಜಾರಿಗೆ ಬಂತು. ಇದನ್ನು ಭಾರತದ ಬ್ಯಾಂಕುಗಳ ಸಂವಿಧಾನ ಅಂತ ಕರೀತಾರೆ. 1949ರ ಇಂಡಿಯನ್ ಬ್ಯಾಂಕಿಂಗ್ ಆಕ್ಟ್ ಇದೆಯಲ್ಲ, ಇದನ್ನು ಭಾರತದ ಬ್ಯಾಂಕುಗಳ ಸಂವಿಧಾನ ಅಂತ ಕರೀತಾರೆ. ಹಾಗಾದರೆ ಬ್ಯಾಂಕುಗಳಲ್ಲಿ 4 ಪ್ರಕಾರ: ಒಂದು ವಾಣಿಜ್ಯ ಬ್ಯಾಂಕ್, ಸಹಕಾರಿ ಬ್ಯಾಂಕ್, ಅಭಿವೃದ್ಧಿಯ ಬ್ಯಾಂಕ್, ವಿಶೇಷ ಬ್ಯಾಂಕ್. ಫಸ್ಟ್ ಒನ್ ಕಮರ್ಷಿಯಲ್, ಸೆಕೆಂಡ್ ಒನ್ ಕೋಆಪರೇಟಿವ್, ಥರ್ಡ್ ಒನ್ ಡೆವಲಪ್. ಸರ್, ಡೆವಲಪ್ಡ್ ಬ್ಯಾಂಕ್ ಅಂದರೆ ಯಾವುದು? ಇವತ್ತು ಉದಾಹರಣೆ IFC ಆಗಿರಬಹುದು, IFCI, ಹೌದಾ? ICICI ಆಗಿರಬಹುದು. ICICI ಪ್ರೆಸೆಂಟ್ ಇದು ವಾಣಿಜ್ಯ ಬ್ಯಾಂಕ್ ಆಗಿದೆ. ಆಮೇಲೆ LIC ಆಗಿರಬಹುದು, IDBI ಆಗಿರಬಹುದು, ನಬಾರ್ಡ್ ಆಗಿರಬಹುದು, ಎಕ್ಸಿಮ್ ಆಗಿರಬಹುದು. ಸರಿ, ಏನ್ರಿ ಹೆಂಗೆ ನೀವು ಡಿವೈಡ್ ಮಾಡ್ತೀರಿ? ಹೌದು, ಇವು ಒಂದೇ ಕ್ಷೇತ್ರಕ್ಕೆ ಸಾಲ ಕೊಡ್ತಾವೆ, ಬೇರೆ ಕ್ಷೇತ್ರಕ್ಕೆ ಸಾಲ ಕೊಡಂಗಿಲ್ಲ. ಇನ್ನು ನೀವು ನಬಾರ್ಡ್ ಬ್ಯಾಂಕ್ಗೆ ಹೋಗಿ, ಇಲ್ರಿ ನಮ್ಮ ಊರಾಗ ಒಂದು ಪಾನ್ ಪಟ್ಟಿ ಅಂಗಡಿ ಹೋಗಮ್ಮರ ಏನು ಹಚ್ಚಿ ಅಂತಾರೆ ಅವ್ರು. ಪಾನ್ ಪಟ್ಟಿ ಅಂಗಡಿ ಕೊಡಂಗಿಲ್ಲ ಅವರು. ಪಾನ್ ಪಟ್ಟಿ ಅಂಗಡಿ ಯಾವಾಗ ಕೊಡ್ತಾರ? ಇದು ಸಾಮಾನ್ಯವಾಗಿ ವ್ಯಾಪಾರಕ್ಕೆ ಸಾಲ ಕೊಡ್ತಾವು ಬೇರೆ. ಅಗ್ರಿಕಲ್ಚರ್ಗೆ ಮಾತ್ರ ಸಾಲ ಕೊಡ್ತದ ನಬಾರ್ಡ್, ಕೈಗಾರಿಕೆ ಮಾತ್ರ ಸಾಲ ಕೊಡ್ತದ IDBI, ವ್ಯಾಪಾರಕ್ಕೆ ಮಾತ್ರ ಸಾಲ ಕೊಡ್ತದ ಎಕ್ಸಿಮ್, ಜೀವ ವಿಮೆಗೆ ಮಾತ್ರ ಸಾಲ ಕೊಡ್ತದ LIC. ಅಂದ್ರ ಒಂದು ನಿರ್ದಿಷ್ಟ ಕ್ಷೇತ್ರದ ಅಭಿವೃದ್ಧಿಗಾಗಿ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ಗಳನ್ನು ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವಿ. ಅರ್ಥ ಮಾಡಿಕೊಳ್ಳಿ, ಒಂದು ನಿರ್ದಿಷ್ಟ ಕ್ಷೇತ್ರ ಬೇರೆ ಕ್ಷೇತ್ರಕ್ಕೆ ಸಾಲ ಕೊಡಂಗಿಲ್ಲ ಅವು. ಈಗ ಕೆಲವು SIDBI ಸ್ಥಾಪನೆ ಆಗದ. SIDBI ಇದಕ್ಕೆ ಹೋಗಿ ಒಮ್ಮೆ ನಾವು 1,000 ಕೋಟಿ ಸಾಲ ಕೇಳಿದ ಒಂದು ಎದೆ ಹೊಡೆದು ಬಿಡ್ತದ ಅದು. ಹೋರಿ ಅಣ್ಣ, ಎಲ್ಲಿ ಸುಮ್ಮನೆ ಇಟ್ಕೊಂಡು ಕೂತೀವಿ ನಾವು, 1,000, 10,000, 20,000, 30,000 ಕೊಡೋರು ಆಗೋಲ್ಲ, ಸುಮ್ಮನೆ ಹೋರಿ ನೀವು ಅಂತ. ನಮ್ಮಲ್ಲಿ ಎಲ್ಲಿ ಅದಕ್ಕೆ ಇವೆಲ್ಲ ಅಂದ್ರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸಣ್ಣ ಕೈಗಾರಿಕೆಗಳಿಗೆ, ಕುಂಬಾರಿಕೆ, ಕಂಬಾರಿಕೆ, ಚಮ್ಮಾರಿಕೆ, ನೇಕಾರಿಕೆ, ಬಡಿಗೆತನ, ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ಅಂತ ಕರಿತೀವಿ, ಅವಕ್ಕೆ ಸಾಲ ಕೊಡ್ತಾವೆ. ಬಹುರಾಷ್ಟ್ರೀಯ ಕಂಪನಿಗಳು, ಇವು ದೊಡ್ಡ ದೊಡ್ಡ ಸಕ್ಕರೆ ಕಾರ್ಖಾನೆಗಳು, ಅವೆಲ್ಲ IDBI ಅದಕ್ಕೆ ಸಪ್ರೇಟ್ IDBI ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಇವೆಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ಕೊಡ್ತದೆ ಅದಕ್ಕೆ, ಅವೆಲ್ಲ ಡೆವಲಪ್ಮೆಂಟ್ ಮಾಡ್ತವೆ. ಅರ್ಥ ಆಗ್ತಾ ಇದೆಯಾ? ಒಂದು ನಿರ್ದಿಷ್ಟ ಕ್ಷೇತ್ರದ ಅಭಿವೃದ್ಧಿಗಾಗಿ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ಗಳು. ಇನ್ನು ವಿಶೇಷ ಬ್ಯಾಂಕ್ ಯಾವುದು? RBI, RRB, ಲೀಡ್ ಬ್ಯಾಂಕ್. ಇವು ಜನಸಾಮಾನ್ಯರೊಂದಿಗೆ ಟಚ್ ಇರಂಗಿಲ್ಲ. ಇವು ಬ್ಯಾಂಕ್ಗಳಿಗೆ ಮಾರ್ಗದರ್ಶನ ಮಾಡ್ತವೆ. ಈ ಉದಾಹರಣೆ, ನೀವು ಯಾವುದೋ ಒಂದು ಕೆನರಾ ಬ್ಯಾಂಕ್ ಹೋಗಿರಪ್ಪ ನಿಮ್ಮ ಊರಾಗ, ಕೆನರಾ ಬ್ಯಾಂಕ್ನಾಗ ಅವರು ನಿಮಗೆ ಲೋನ್ ಕ್ಯಾನ್ಸಲ್ ಮಾಡಿದರು. ಇಲ್ರಿ, ನಾವು ಒಂದು D.Ed ಮಾಡಿವಿ, B.Ed ಮಾಡಿವಿ, MBBS ಮಾಡಾಕತ್ತೀವಿ, ನಮ್ಗೆ ಲೋನ್ ಕೊಡಲಾಗ್ಯಾರ ಅಂದಾಗ ಲೀಡ್ ಬ್ಯಾಂಕಿನ ಅಧಿಕಾರಿಗಳು ಬರ್ತಾರೆ, ಬಂದು ಕೇಳ್ತಾರೆ ಕೆನರಾ ಬ್ಯಾಂಕಿಗೆ ಅಥವಾ HDFC ಬ್ಯಾಂಕಿಗೆ, SBI ಬ್ಯಾಂಕಿಗೆ ಯಾಕೆ ಸಾಲ ಕೊಡ್ರಿ ಅವ್ರಿಗೆ ಅಂತ ಮಾರ್ಗದರ್ಶನ ಮಾಡ್ತವೆ. ಇವತ್ತು RRB ಆಗಿರಬಹುದು, ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ದುಡ್ಡು ಇಡಂಗಿಲ್ಲ. ಅವು ಬ್ಯಾಂಕ್ಗಳಿಗೆ ಬ್ಯಾಂಕ್, ಅದು ಬ್ಯಾಂಕ್ಗಳಿಗೆ ಬ್ಯಾಂಕ್ ಆಗಿ ಸೇವೆ ಮಾಡ್ತದೆ. ಬ್ಯಾಂಕ್ಗಳಿಗೆ ಬ್ಯಾಂಕ್ ಆಗಿ ಸೇವೆ ಮಾಡ್ತಿತ್ತು ಅಂತಂದ್ರೆ ಅವುಗಳನ್ನು ಸ್ಪೆಷಲ್ ಬ್ಯಾಂಕ್ಗಳು ಅಂತ ಕರಿತೀವಿ. ಅವೆಲ್ಲ ಸ್ಪೆಷಲೈಸ್ಡ್ ಬ್ಯಾಂಕ್ಗಳು. RBI ಆಗಿರಬಹುದು, RRB ಆಗಿರಬಹುದು, ಲೀಡ್ ಬ್ಯಾಂಕ್ ಆಗಿರಬಹುದು. ಮೋಸ್ಟ್ಲಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಎಸ್, ದಿವ್ಯಾ ಅವರೇ ಎಕ್ಸಲೆಂಟ್. ಪೋಸ್ಟಲ್ ಬ್ಯಾಂಕ್ ಬಗ್ಗೆ ಹೇಳ್ತೀನಿ, ಅದರ ಬಗ್ಗೆ ಹೇಳ್ತೀನಿ ಅಮ್ಮ. ವೆರಿ ಗುಡ್. ನೋಡ್ರಿ, ನೀವು ಆಸಕ್ತಿಯಿಂದ ಕೇಳಕತ್ತೀರಿ ಎಲ್ಲವರು. ಅಪೇಕ್ಷ ಬ್ಯಾಂಕ್ ಸಹಕಾರಿ ಬ್ಯಾಂಕ್, ಅದು ಹೇಳ್ತೀನಿ, ಪ್ರಶಾಂತ್ ಅವ್ರು ಹೇಳ್ತೀನಿ. ಓಕೆ, ಇವತ್ತ ಇಲ್ಲಿಗೆ ಕ್ಲಾಸನ್ನು ನಾನು ಸ್ಟಾಪ್ ಮಾಡ್ತಾ ಇದ್ದೇನೆ. ಮತ್ತೆ ನಾಳೆ ಎಲ್ಲಿ ಸ್ಟಾಪ್ ಮಾಡಿ ನೋಡಿ, ವಾಣಿಜ್ಯ ಬ್ಯಾಂಕ್ ಇದೆಯಲ್ಲ, ವಾಣಿಜ್ಯ ಬ್ಯಾಂಕ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿ ಓದ್ರಿ, ಅಧ್ಯಯನ ಮಾಡಿರಿ, ಹವ್ಯಾಸ ಬದಲಾವಣೆ ಮಾಡಿಕೊಳ್ಳಿ. ಅದಕ್ಕೆ ಹವ್ಯಾಸ ಬದಲಿಸಿ ನೋಡು, ಹಣೆ ಬರ ಬದಲಾದಿತ್ತು. ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು. ನಮ್ಮ ಪಕ್ಕದಾಗಿದ್ದವರೆಲ್ಲರೂ ಒಳ್ಳೆಯವರು ಅವ್ರು ಒಳ್ಳೆಯರಾಗ್ತಾರೆ. ಕೆಟ್ಟದಾಗಿಬಿಡ್ತದೆ. ನಮ್ಮ ಹವ್ಯಾಸ ಮತ್ತು ನಮ್ಮ ದೃಷ್ಟಿ. ಹವ್ಯಾಸ ಬದಲಿಸಿ ನೋಡು, ಹಣೆ ಬರ ಬದಲಾದಿತ್ತು. ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು. ದೋಣಿ ಬದಲಿಸುವ ಅಗತ್ಯವಿಲ್ಲ, ನಮ್ಮ ದಿಕ್ಕನ್ನು ಬದಲಾವಣೆ ಮಾಡೋಣ. ಮುಂದಿನ ದಿನಮಾನಗಳಲ್ಲಿ ಅಚೀವ್ಮೆಂಟ್ ಮಾಡೇ ಮಾಡ್ತೀವಿ, ಸಾಧನೆ ಮಾಡ್ತೀವಿ. ಸಾಧನೆ ಇರೋದೇ ನಮ್ಮ ಸಲುವಾಗಿ.
ನಾವು ಯೋಜನಾಬದ್ಧವಾಗಿ ಅಧ್ಯಯನ ಮಾಡ್ತೀವಿ, ನಮಗೆ ಅಗಾಧವಾದ ನೆನಪಿನ ಶಕ್ತಿ ಇದೆ, ನಾವು ಹುಟ್ಟಿದ್ದೇ ಸಾಧನೆ ಮಾಡುವ ಸಲುವಾಗಿ, ನಾವು ಹುಟ್ಟಿದ್ದೇ ಈ ಪ್ರಪಂಚದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ನಮಸ್ಕಾರ.